ಬೆಳಿಗ್ಗೆ ಹುಬ್ಳಿದ ಒಂದು ಇದು ಹೇಳಿದ್ರಿ ಗೊತ್ತಾ ಎಕ್ಸಾಂಪಲ್. ಹೌದು ದಿನ ವಿಷ್ಣು ಇದು ಹೇಳ್ತಾ ಇದ್ರು ಅಂತ. ಹೌದು ಹೌದು ಆಮೇಲೆ ಸ್ವಾಮಿಗಳು ಬಂದ್ರು. ಅವ ನನ್ ಗೆಸ್ ಮಾಡ್ದೆ ಅಲ್ಲಿ ಶ್ರೀನಿವಾಸ್ ಅವ್ರು ಇದ್ರು ಅಯ್ಯೋ ಯೂ ಅಂತಾರೆ ಅಂತ ಹಂಗೆ ಅಂದ್ಬಿಡ್ರಿ. ಆಮೇಲೆ ಅವ್ರು ಇಲ್ಲ ದಿಲೀಪ್ ಅವ್ರ ಹೇಳಿದ್ದು ಹೇಳ್ತೇನೆ. ಓಂ ಮಾತರ್ಮೇ ಮಾತರಿಶ್ವನ್ನ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ನರ್ಮದಾ ಪುಲಿನೇ ಯತ್ರ ರಾಕ್ಷಸೇಂದ್ರಸ್ಸದಾರುಣಃ ಪುಷ್ಪೋಪಹಾರಂ ಕುರುತೆ ತಸ್ಮಾತ್ ದೇಶಾದೂರತಃ. ಕಾರ್ತವೀರ್ಯ ಅರ್ಜುನನ ಹತ್ತಿರ ಯುದ್ಧ ಮಾಡಿ ನನ್ನ ಕೀರ್ತಿಯನ್ನ ಹೆಚ್ಚು ಮಾಡಿಕೊಳ್ಬೇಕು ಅಂತ ರಾವಣನಿಗೆ ಅನ್ನಿಸಿತು. ಅವನೇನು ಮಾಡಿದ, ಮಾಹಿಷ್ಮತಿಗೆ ಹೋದ. ಮಾಹಿಷ್ಮತಿ ನಗರದ ಪಕ್ಕದಲ್ಲಿಯೇ ನರ್ಮದಾ ಇರೋದು. ಅಲ್ಲಿಗೆ ಹೋದ. ಅಷ್ಟು ಹೊತ್ತಿಗೆ ಅರ್ಜುನ ಅಂದ್ರೆ ಕಾರ್ತವೀರ್ಯ ಅರ್ಜುನ, ಕೃತವೀರ್ಯ ಅನ್ನುವ ದೊರೆಯ ಮಗ, ಕೃತವೀರ್ಯನ ಮಗ ಕಾರ್ತವೀರ್ಯ ಅಂತ. ಆ ಕಾರ್ತವೀರ್ಯ ಅರ್ಜುನ ಕಡಿಮೆ ಅಲ್ಲ. ಈ ವಾಲ್ಮೀಕಿ ರಾಮಾಯಣ ಬಿಟ್ಟು ಬೇರೆ ಸಂಗತಿಯನ್ನ ಸಂಗ್ರಹಿಸಿ ಹೇಳೋದಾದ್ರೆ ದತ್ತಾತ್ರೇಯ ನಾಮಕ ಪರಮಾತ್ಮನ ಶಿಷ್ಯ ಕಾರ್ತವೀರ್ಯ. ಕಾರ್ತವೀರ್ಯ ಅರ್ಜುನನೇ ಪರಮಾತ್ಮನ ಶಿಷ್ಯ, ದತ್ತಾತ್ರೇಯ ನಾಮಕ ಪರಮಾತ್ಮನ ಶಿಷ್ಯ. ಅವ ಏನು ಮಾಡಿದ್ದಾನೆ, ಬ್ರಹ್ಮತರ್ಕವನ್ನ ಪರಮಾತ್ಮನ ಎದುರುಗಡೆ ಕಲಿತಿದ್ದಾನೆ. ಪ್ರಹ್ಲಾದ, ಅಲರ್ಕ ಅವರ ಕ್ಲಾಸ್ಮೇಟ್ ಕಾರ್ತವೀರ್ಯ ಅರ್ಜುನ. ಯದು ಹೈಹಯಾದ್ಯಾಹ ಯೋಗರ್ಧಿಮಾಪು ರಮಯೀಂ ಅಂತ ಹೇಳಿ ಭಾಗವತ 2ನೇ ಸ್ಕಂಧ. ಯದು ಹೈಹಯ ಅಂದ್ರೆ ಕಾರ್ತವೀರ್ಯ. ಇವರೆಲ್ಲ ಯೋಗರ್ಧಿಮಾಪು ರಮಯೀಂ ಅಂತ ಯೋಗಶಾಸ್ತ್ರವನ್ನು ಪಡೆದರು, ಆನ್ವೀಕ್ಷಿಕೆಯನ್ನು ಪಡೆದರು. ಆನ್ವೀಕ್ಷಿಕೀಂ ಅಲರ್ಕಾಯ ಪ್ರಹ್ಲಾದಾದಿಭ್ಯ ಊಚಿವಾನ್ ಅಂತ ಹೇಳಿ ಭಾಗವತ. ಅವನು ಒಂದು ಯೋಗ ಸಂಪತ್ತನ್ನು ಪಡೆದಿದ್ದ. ನನಗೆ ಸುಮಾರು 1000 ತೋಳುಗಳು ಬೇಕು, 1000 ತೋಳುಗಳು. ನಾನು ಏನಾದರೂ ತಪ್ಪು ಮಾಡಿದರೆ ನೀನೇ ಬಂದು ಕೊಲ್ಲಬೇಕು ಅಂತ ದೇವರ ಹತ್ರ ವರ ಪಡೆದಿದ್ದ. ಅದರಿಂದಾಗಿ ಅವನ ತಪ್ಪು ಮಿತಿಮೀರಿದಾಗ ಪರಶುರಾಮನಾಗಿ ಬಂದು ದೇವರು ಆ ವರವನ್ನು ಈಡೇರಿಸಿದ. ಅಂತಹ ಕಾರ್ತವೀರ್ಯಾರ್ಜುನ ಭಗವದ್ಭಕ್ತ. ಅವನು ಮೊದಲೇ ಕೇಳಿದ್ದ, ನೀನು ಕೊಡುವ ಲೌಕಿಕ ಸಂಪತ್ತಿನಿಂದ ನನಗೆ ಮದ ಬಂತು ಅಂದ್ರೆ ನೀನೇ ಬಂದು ತಿದ್ದಬೇಕು ಅಂತ. ದೇವರು ಅವನ ಮಾತಿನಂತೆಯೇ ನಡೆಸಿಕೊಟ್ಟ. ಬಹಳ ಎತ್ತರದ ಚೇತನ ಅದು. ಅಂತಹ ಕಾರ್ತವೀರ್ಯ ಅರ್ಜುನ ಅವನನ್ನ ತಾಗಲಿಕ್ಕೆ ಇವನು ಹೋದ. ಆ ಕಾಲದಲ್ಲಿ ಯಾರ್ಯಾರು ಬಲಿಷ್ಠರಿದ್ದಾರೋ ಅವ್ರನ್ನೆಲ್ಲ ಹೋಗಿ ತಾಗಿ ಸೋಲಿಸಿ ಕಾಲರ ಮೇಲೆ ಏರಿಸಿಕೊಂಡು ಬರೋದು, ಅದೊಂದು ಚಟ ಅವನಿಗೆ. ಹೋದ ಅಲ್ಲಿಗೆ. ಹೋಗುವಾಗ ನರ್ಮದಾ ನದಿ, ನರ್ಮದೆಯಲ್ಲಿ ಸಿಗುವ ಒಂದೊಂದು ಕಲ್ಲಿನಲ್ಲಿಯೂ ಸದಾಶಿವನ ಸನ್ನಿಧಾನ ಇರುತ್ತೆ ಅಂತ. ಆ ನರ್ಮದಾ ನದಿಯ ಕಲ್ಲಿನಲ್ಲಿ ರುದ್ರನ ಸನ್ನಿಧಾನ. ಹಾಗೆ ಅದು ಅಷ್ಟು ಶ್ರೇಷ್ಠವಾದದ್ದು. ಅದರಿಂದಾಗಿ ನರ್ಮದಾ ನದಿಯನ್ನು ನೋಡಿದ ಕೂಡಲೇ
ಶಿವನ ನೆನಪಾಯಿತು. ಅವನು ಅಲ್ಲಿ ಪೂಜೆ ಮಾಡಬೇಕು ಅಂತ ರಾವಣನಿಗೆ ಅನ್ನಿಸಿತು. ಅಷ್ಟೊತ್ತಿಗೇನಾಗಿತ್ತು, ನರ್ಮದಾ ನದಿಯ ತೀರದಲ್ಲಿ ತನ್ನ ಸಾವಿರಾರು ಜನ ಹೆಂಡತಿಯರೊಡನೆ ಕ್ರೀಡಿಸಬೇಕು ಅಂತ ಬಂದಿದ್ದ. ಅವನಿಗೆ ಅಣಕಟ್ಟೆಲ್ಲ ಬೇಡ, 1000 ಕೈ ಇದೆ. ಹೀಗೆ ತಡೆದ. ಸಹಜ, ಅಣೆಕಟ್ಟು ಕಟ್ಟಿದಾಗ ಪಕ್ಕದಲ್ಲಿನ ಊರುಗಳು ಮುಳುಗಡೆ ಆಗುವುದು. ಹಾಗೆ ಇವನು ತಡೆತದಿಂದಾಗಿ ಆ ಪಕ್ಕದಲ್ಲಿ ಏನು ಇವನು ತೀರದಲ್ಲಿ ಪೂಜೆ ಮಾಡ್ತಾ ಇದ್ದ, ಅಲ್ಲಿಗೆ ನೀರು ನುಗ್ಗಿತು. ಇತಿ ಪೂರ್ವ ಕಥಾನುವಾದ. ಅಲ್ಲಿಂದ ಮುಂದೆ ಈಗ ರಾವಣೋರ್ಧ ಸಮಾಪ್ತಂ ತಂ ಉತ್ಸೃಜ್ಯ ನಿಯಮಂ ತದಾ ನರ್ಮದಾಂ ಪಶ್ಯತೆ ಕಾಂತಾಂ ಪ್ರತಿಕೂಲಾಂ ಯಥಾ ಪ್ರಿಯಾಂ. ಅವನೇನು ಮಾಡಿದ, ಸ್ನಾನಕ್ಕೆ ಅಂತ ಒದ್ದೆ ಬಟ್ಟೆ ಉಟ್ಟು, ಸ್ನಾನ ಮಾಡಿ ಒದ್ದೆ ಬಟ್ಟೆ ಉಟ್ಟು ಶಿವಲಿಂಗವನ್ನು ಅರ್ಚನೆ ಮಾಡಲಿಕ್ಕೆ ಅಂತ ಕೂತಿದ್ದ. ಸವೇಗ ಕಾರ್ತವೀರ್ಯೇಣ ಸಂಪ್ರೇಷಿತ ಇವಾಂಭತಃ ಪುಷ್ಪೋಪಹಾರಂ ಸಕಲಂ ರಾವಣಸ್ಯ ಜಹಾರಹ. ಪಕ್ಕದಲ್ಲಿದ್ದ ಹೂಗಳು ಏನು ಸದಾಶಿವನಿಗೆ ಅರ್ಚನೆ ಮಾಡಬೇಕು ಅಂತ ಇಟ್ಟಿದ್ದು, ನೀರು ಬಂತು, ಹೂವೆಲ್ಲ ಚಲ್ಲಾಪಿಲ್ಲಿ ಆಯಿತು. ರಾವಣೋರ್ಧ ಸಮಾಪ್ತಂ ತಂ ಉತ್ಸೃಜ್ಯ ನಿಯಮಂ ತದಾ. ರಾವಣ ಏನು ಮಾಡಿದ, ಅರ್ಧ ನಿಯಮ ಇನ್ನೂ ಪೂಜೆ ಮಾಡಿ ಆರಂಭದ ಪೂಜೆಗೈದು ಅರ್ಚನೆ ಮಾಡಬೇಕು ಅಂತ ಇರುವಾಗ ಅದೆಲ್ಲ ಹೋಯ್ತಲ್ಲ, ಎದ್ದು ನಿಂತ. ಹೇಗೆ ಅಂದ್ರೆ ನಿಮಗೆಲ್ಲರಿಗೂ ನಗು ಬರುವಂತಹ ಒಂದು ದೃಷ್ಟಾಂತ. ನರ್ಮದಾಂ ಪಶ್ಯತೆ ಕಾಂತಾಂ ಪ್ರತಿಕೂಲಾಂ ಯಥಾ ನದೀಂ. ಸಿಟ್ಟಿನಿಂದ ನರ್ಮದೆಯನ್ನು ನೋಡಿದನಂತೆ. ಹೇಗೆ ತನ್ನ ಕೆಲಸಕ್ಕೆ ವಿಘ್ನ ಮಾಡಿದ ಹೆಂಡತಿಯನ್ನು ನೋಡುವ ಹಾಗೆ. ನರ್ಮದಾಂ ಪಶ್ಯತೆ ಕಾಂತಾಂ ಪ್ರತಿಕೂಲಾಂ ಯಥಾ ಪ್ರಿಯಾಂ. ಏನೋ ಕೆಲಸ ಮಾಡ್ತಾ ಇರ್ತಾನೆ ಗಂಡ, ಆಗ ತೊಂದರೆ ಮಾಡಿದಾಗ ಸಿಟ್ಟಿನಿಂದ ನೋಡಿ ಎದ್ದು ನಿಲ್ಲುವ ಹಾಗೆ ನಿಂತ ರಾವಣ. ವಾಲ್ಮೀಕಿಗಳ ಆ ಹಾಸ್ಯ ಪ್ರಜ್ಞೆ, ಸೆನ್ಸ್ ಆಫ್ ಹ್ಯೂಮರ್ ಅಂತ ಏನು ಹೇಳ್ತಾರೆ. ಪಶ್ಚಿಮೇನ ತುತಂ ದೃಷ್ಟ್ವಾ ಸಾಗರಾತ್ ಸಾಗರೋದ್ಗಾರ ಸನ್ನಿಭಂ ವರ್ಧಂತಮಂಭಸೋ ವೇಗಂ ಪೂರ್ವಾಮಾಚಾಂ ಪ್ರವಿಶ್ಯತು. ವೇಗವಾಗಿ ಅದು ಹರಿತಾ ಇತ್ತಲ್ಲ, ಅದರ ಉಲ್ಟಾ ಬಂದಿದೆ ನರ್ಮದಾ ನದಿ. ಇವನು ಇಲ್ಲಿ ಪ್ರವಾಹ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡು ಕೂತಿದ್ದಾನೆ. ಉಲ್ಟಾ ಬಂದು ನೀರಿನ್ನು ಜಾಸ್ತಿ ಆಗ್ತಾ ಇದೆ. ತಥೋ ನುದ್ಧಾಂತ ಶಕುನಾಂ ಸ್ವಭಾವೇ ಪರಮೇ ಸ್ಥಿತಾಂ ನಿರ್ವಿಕಾರಾಂಗನಾಭಾತಾಂ ಅಪಶ್ಯದ್ರಾವಣೋ ನದೀಂ ತತಃ ಅನುಭ್ರಾಂತ ಶಕುನಾಂ. ಅದು ಹೇಗೆ, ಇಷ್ಟಿದ್ರೂ ಗಿಳಿಗಳು ಆ ಸುತ್ತಮುತ್ತಲಿನ ಮರಗಳಲ್ಲಿ ಗಿಳಿ ಮೊದಲಾದವುಗಳು ಏನು ತೊಂದರೆ ಆಗಿಲ್ಲ. ನರ್ಮದೆ ಪ್ರವಾಹ ಬದಲಾಯಿಸಿದೆಯಷ್ಟೇ ವಿನಃ, ಆ ಪ್ರವಾಹದ ದಿಕ್ಕು ಬದಲಾಗಿದೆಯಷ್ಟೇ ವಿನಃ ಇನ್ಯಾವ ಪ್ರಾಕೃತಿಕ ವಿಕೋಪಗಳೂ ಆಗಿಲ್ಲ. ಹೇಗೆ, ಮತ್ತದೇ ದೃಷ್ಟಾಂತ. ನಿರ್ವಿಕಾರಾಂಗನಾಭಾತಾಂ ಅಪಶ್ಚದ್ರಾವಣೋ ನದೀಂ. ಗಂಡ ಸಿಟ್ಟು ಮಾಡಿಕೊಂಡು ನಿರ್ವಿಕಾರಳಾಗಿರುವ ಹೆಂಡತಿಯಂತೆ. ಸವ್ಯೇತರ ಕರಾಂಗುಲ್ಯ ಶಬ್ದಾಸ್ಯೋ ದಶಾನನಃ. ಈ ರೀತಿ ವಾಲ್ಮೀಕಿಗಳ ಸೆನ್ಸ್ ಆಫ್ ಹ್ಯೂಮರ್. ಮೊದಲು ಹೇಗೆ ವರ್ಣನೆ ಮಾಡಿದ್ರು, ನರ್ಮದೆಯನ್ನು ಕಂಡ ತನಗೆ ಪ್ರತಿಕೂಲಳಾಗಿರುವ ಹೆಂಡತಿಯ ಹಾಗೆ ರಾವಣ. ಆಮೇಲೆ ನರ್ಮದೆಯಿಂದ ಸುತ್ತಮುತ್ತಲಿನ ಪ್ರಕೃತಿಗೆ ಹಾನಿಯಾಗಲಿಲ್ಲ, ಇವನಿಗೆ ಮಾತ್ರ ತೊಂದರೆಯಾಯಿತು. ನಿರ್ವಿಕಾರಳಾಗಿದ್ಲು ನರ್ಮದೆ. ಹೇಗೆ, ಗಂಡ ಸಿಟ್ಟು ಮಾಡಿಕೊಂಡರೂ ನಿರ್ವಿಕಾರಳಾಗಿರುವ, ತಪ್ಪಿತಸ್ಥ ಭಾವನೆಯೇ ಇರದ, ಭಯವಿರದ ಹೆಂಡತಿಯ ಹಾಗೆ ಅಂತಂದ್ರು. ಇದು ವಾಲ್ಮೀಕಿಗಳ ಸೆನ್ಸ್ ಆಫ್ ಹ್ಯೂಮರ್. ಅದ ಒಂದು ತೆಗೆದ್ರೆ ಸುಂದರಕಾಂಡದಲ್ಲಿ ಬಹಳ ಉಂಟು. ಸುಂದರಕಾಂಡದಲ್ಲಿ ಅವರ ಸೆನ್ಸ್ ಆಫ್ ಹ್ಯೂಮರ್ ಬಹಳ ಉಗ್ರವಾಗಿ ತೋರುತ್ತೆ, ಅದು ಬಹಳ ಚೆನ್ನಾಗಿ ತೋರುತ್ತೆ. ಸೀತೆ ಮಾತನಾಡುವಾಗೆಲ್ಲ ತೋರುತ್ತೆ. ಸೀತೆಗೆ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್. ನಾವು ಪತಿವ್ರತೆ ಅಂತ ಹೇಳಿದ ಕೂಡಲೇ ಮುಖ ಬಿಮ್ಮಿಗಿಸಿಕೊಂಡು ಏನನ್ನೂ ತಮಾಷೆಯ ಪ್ರಜ್ಞೆಯೇ ಇರದವಳು ಅಂತ ಅನ್ಕೊಳ್ತೇವೆ. ಹಾಗೇನಿಲ್ಲ. ಹಾಗೆ ಇಲ್ಲಿಯೂ ಕೂಡ ತೌತು ರಾವಣ ತಂದಿಷ್ಟೌ ಭ್ರಾತರೌ ಶುಕಸಾರಣೌ
ವ್ಯೋಮಾಂತರಗತೌ ವೀರೌ ಪ್ರಸ್ಥಿತೌ ಪಶ್ಚಿಮಾಮುಖೌ. ಆಗ ಅವನು ಹಿಂಗ್ ನೋಡಿದ, ಪಕ್ಕದಲ್ಲಿ ಶುಕ ಹಾಗೂ ಸಾರಣರಿದ್ರು, ಅವರಿಬ್ರು ಅಣ್ಣ ತಮ್ಮಂದ್ರು. ಅವನು ನೋಡಿದ ಕೂಡಲೇ ಗೊತ್ತಾಯ್ತು ಅವ್ರಿಗೆ, ಓ ರಾವಣ ಈ ಸಮಸ್ಯೆಯ ಮೂಲ ಎಲ್ಲಿದೆ ಅಂತ ನೋಡಬೇಕು ಅಂತ ಹೇಳ್ತಾ ಇದ್ದಾನೆ ಅಂತ. ಕೂಡಲೇ ಅವರು ಆಕಾಶದ ಮಾರ್ಗವಾಗಿ ಪ್ರವಾಹ ಎಲ್ಲಿಂದ ವಾಪಸ್ ಬಂತಲ್ಲ ಅಲ್ಲಿಗೆ ಹೋದ್ರಂತೆ. ಅರ್ಧ ಯೋಜನ ಮಾತ್ರಂತು ಗತ್ವಾತೌ ರಜನೀಚರೌ ಪಶ್ಯೇತಾಂ ಪುರುಷಂ ತೋಯೇ ಕ್ರೀಡಂತಂ ಸಹಯೋಚಿತಂ. ಅಲ್ಲಿಗೆ ಹೋದ್ರೆ ಕಾರ್ತವೀರ್ಯಾರ್ಜುನ ಹೆಣ್ಣು ಮಕ್ಕಳ ಜೊತೆಗೆ ಏನು ಜಲಕ್ರೀಡೆ ಆಡ್ತಾ ಇದ್ದಾನೆ. ಬೃಹತ್ ಸಾಲ ಪ್ರತೀಕಾಶಂ ತೋಯವ್ಯಾಕುಲ ಮೂರ್ಧಜಂ. ಹೇಗಿದ್ದ ಅವನು? ದೊಡ್ಡ ಮತ್ತಿಯ ಮರದ ಹಾಗೆ ಇದ್ದ. ಆಮೇಲೆ ತೋಯವ್ಯಾಕುಲ ಮೂರ್ಧಜಂ, ಅವನು ಏನು ತಡೆದ್ರೂ ಕೂಡ ನದಿ ಒಂದು ಸ್ವಲ್ಪ ತುಳುಕಿ ಅವನ ತಲೆಯನ್ನು ತೋಯಿಸಿತ್ತು. ಮದ ರಕ್ತಾಂತ ನಯನಂ, ಮದ್ಯವನ್ನ ಪಾನ ಮಾಡಿಯೋ ಏನೋ ಕಣ್ಣು ಕೆಂಪಾಗಿತ್ತು. ಮದವ್ಯಾಕುಲ ಚೇತಸಂ, ಸೊಗಸಾದ ಮೂಡಲ್ಲಿದ್ದ. ನದೀಂ ಬಾಹು ಸಹಸ್ರೇಣ ರುಂಧಂತ ಮರಿಮರ್ದನಂ, ನದಿಯನ್ನ 1000 ತೋಳುಗಳಿಂದ ಅಡ್ಡಗಟ್ಟಿದ್ದಾನೆ. ಗಿರಿಂಪಾದ ಸಹಸ್ರೇಣ ರುಂಧಂತಮಿವ ಮೇದಿನೀಂ, ಹೇಗೆ ಭೂಮಿಯನ್ನು ಆಕ್ರಮಿಸಿರುವ ಬೆಟ್ಟದ ಹಾಗೆ ಇದ್ದ. ಬಾಲಾನಾಂ ವರನಾರೀಣಾಂ ಸಹಸ್ರೇಣ ತಮಾವೃತಂ ಸಮದಾನಾಂ ಕರೇಣೂನಾಂ ಸಹಸ್ರೇಣೇವ ಕುಂಜರಂ. ಬಾಲಕರು ಹೆಣ್ಣು ಮಕ್ಕಳು ಅವನು ತಡದ ನೀರಿನಲ್ಲಿ ಎದೆಮಟ್ಟದಲ್ಲಿತ್ತು ಆನಂದದಿಂದ ಜಲಕ್ರೀಡೆ ಆಡ್ತಾ ಇದ್ದಾರೆ. 10 ಹೆಣ್ಣಾನೆಗಳ ಮಧ್ಯೆ ಕಂಗೊಳಿಸುವ ಗಂಡಾನೆಯಂತೆ ಇದ್ದ. ಅದನ್ನು ನೋಡಿದ್ರು ಕೂಡಲೇ ವಾಪಸ್ ಆಗ್ಬಿಟ್ರು ಶುಕಸಾರಣರು. ನಮ್ಮ ತುತ್ತಲ್ಲ ಇದು ಅಂತ ಗೊತ್ತಾಯ್ತು. ಸೀದಾ ವಾಪಸ್ಸಾಗಿ ರಾವಣನಿಗೆ ಹೇಳಿದ್ರಂತೆ, ರಾವಣ, ಯಾರೋ ಒಬ್ಬ ಇದ್ದಾನೆ ಎತ್ತರದ ಪುರುಷ, ನರ್ಮದಾಮುರೋಧವದ್ ಬದ್ಧ್ವಾ ಕ್ರೀಡಾಪಯತಿ ಯೋಚಿತ, ನರ್ಮದೆಯನ್ನು ತಡೆದು ಹೆಣ್ಮಕ್ಳಿಗೆ ಆಟ ಆಡಿಸ್ತಾ ಇದ್ದಾನೆ ಅಂತ. ಆಗ ಅವನು ತಡೆದಿದ್ದೇನಿದೆ, ಈ ಉಲ್ಲೋಲ ಕಲ್ಲೋಲ ಉಂಟು ಮಾಡಿದೆ, ನೀನು ಶಿವನ ಪೂಜೆಗೆ ಏನು ಹೂಗಳನ್ನೆಲ್ಲ ಇಟ್ಕೊಂಡಿದೆ ಅದು ಕೊಚ್ಚಿ ಹೋಗಿದೆ, ನಿನ್ನದು ಕೂಡ ಮೈಯೆಲ್ಲ ಒದ್ದೆಯಾಗಿದೆ ಅಂತಂದ್ರು. ಈ ರೀತಿ ಹೇಳಿದಾಗ ರಾವಣ ಅರ್ಜುನ ಇತ್ಯುಕ್ತ ಸಯಯೌ ಯುದ್ಧಲಾಲತಃ, ಓ ಅವನೇ ಅರ್ಜುನ ಹಾಗಾದ್ರೆ ಅಂತ ಓಡಿದ. ಅರ್ಜುನಾಭಿಮುಖೇ ತಸ್ಮಿನ್ ರಾವಣೇ ರಾಕ್ಷಸಾಧಿಪೇ ಚಂಡ ಪ್ರವಾತಿ ಪವನಃ ಸನದ ಸರಜಸ್ತಥಾ. ಯಾವಾಗ ರಾವಣ ಅರ್ಜುನನ ಕಡೆ ನುಗ್ಗಿದ, ಕಾರ್ತವೀರ್ಯ ಅರ್ಜುನನ ಕಡೆ, ಆಗ ಭರೋ ಅಂತ ಸದ್ದಾಯಿತು. ಆ ಗಾಳಿಯಲ್ಲಿ ಧೂಳೆಲ್ಲ ಬೆರೆತಿತ್ತು. ಒಂದೇ ಬಾರಿ ಅವನು ಮಾಡಿದ್ದು ಮಹೋದರ ಮಹಾಪಾರ್ಶ್ವ ಧೂಮ್ರಾಕ್ಷ ಶುಕಸಾರಣೈ. ಮಹೋದರ ಮಹಾಪಾರ್ಶ್ವ ಧೂಮ್ರಾಕ್ಷ ಶುಕ ಸಾರಣ ಇವರೆಲ್ಲರಿಂದ ಕೂಡಿಕೊಂಡು ಅರ್ಜುನನ ಜೊತೆಗೆ ಬಂದ. ಅವನು ಬಂದು ಹೆಣ್ಣು ಮಕ್ಕಳೊಡನೆ ಕೂಡಿದ್ದಾನೆ. ಅವನು ನರೇಂದ್ರಂ ಪಶ್ಯತೆ ರಾಜ, ಅರ್ಜುನನನ್ನ ನೋಡಿದ. ಅರ್ಜುನ ಇವನನ್ನ ಉದಾಸೀನವಾಗಿ ನೋಡಿದ. ಇವನಿಗೆ ಸಿಟ್ಟು ಕಣ್ಣಿನಲ್ಲಿ ಕುಣಿತಾ ಇದೆ. ರಾವಣನಿಗೆ ಅವನಿಗೇನು ಇಲ್ವೇ ಇಲ್ಲ, ಇದ್ಯಾವ ಪ್ರಾಣಿ ಇದು ಅಂತನ್ನೋ ಹಾಗೆ. ಇತ್ಯೇವಮರ್ಜುನ ಮಾತ್ಯಾನ್ ಆಹ ಗಂಭೀರಯಾಗಿರ. ಅವನು ಬಂದ, ಇವನು ದೂರದಿಂದ ನೋಡ್ತಾ ಇದ್ದಾನೆ. ಅವನು ಬಂದ, ಎಲ್ಲೇ ಅರ್ಜುನನ ಅಮಾತ್ಯರೋ ಅಂದ. ಬಂದಿದ್ದ ರಾವಣ, ಅವನು ಕೇಳ್ತಾ ಇರೋದು ಅರ್ಜುನನ ಅಮಾತ್ಯರಿಗೆ. ಅಲ್ಲೇ ಎದುರುಗಡೆ ಇದ್ದಾನ ಅವನು ಅರ್ಜುನ. ಎಲ್ಲಿ ಅರ್ಜುನನ ಅಮಾತ್ಯರು ಹೇಳಿ, ರಾವಣ ಬಂದಿದ್ದಾನೆ ಅಂತ. ಯುದ್ಧಾರ್ಥಂ ಸಮನುಪ್ರಾಪ್ತ, ಯುದ್ಧಕ್ಕಾಗಿ ಬಂದಿದ್ದಾನೆ. ಹೆಸರೆಂತ ಗೊತ್ತೋ? ರಾವಣೋ ನಾಮನಾಮತಃ ಅಂತ. ರಾವಣನ ಮಾತನ್ನ ಕೇಳಿ ಮಂತ್ರಿಗಳೆಲ್ಲ ಓಡಿದರು. ಆಯುಧವನ್ನ ಇಟ್ಟುಕೊಂಡು ರಾವಣನಿಗೆ ಹೇಳಿದರು, ಯುದ್ಧಶ್ಚ ಕಾಲೋ ವಿಜ್ಞಾತಃ ಸಾಧು ಭೋ ಸಾಧು ರಾವಣ. ಅಲ್ಲಯ್ಯ, ಯುದ್ಧಕ್ಕೆ ಕಾಲ ಹೊತ್ತು ಗೊತ್ತು ಏನಿಲ್ವಾ? ಯುದ್ಧ ಮಾಡುವಾಗ ಒಂದು ಪೂರ್ವ ಸಿದ್ಧತೆ ಕೊಡಬೇಕು. ಮತ್ತಂ ಪ್ರಮತ್ತಂ ಉನ್ಮತ್ತಂ ಸ್ತ್ರೀ ಪೂರ್ವಂ ಕಾಮಿನಂ ಜಳಂ, ಇವ್ರ ಹತ್ರ ಎಲ್ಲ ಯುದ್ಧ ಮಾಡಬಾರದು ಅಂತ ಉಂಟು. ಅವನು ಆನಂದದ ಮೂಡಲ್ಲಿದ್ದಾನೆ. ಅಂತ ಟೈಮಲ್ಲಿ ಯುದ್ಧ ಮಾಡದೇ ಇರೋದು ಒಂದು ಒಳ್ಳೆಯದು.
ಅದಕ್ಕೊಂದು ಒಂದು ನೀತಿ ಅಂತ ಇರುತ್ತೆ, ಒಂದು ಕಾಲ ಅಂತ ಇರುತ್ತೆ. ಯಕ್ಷೇಪಂ ಸ್ತ್ರೀಗತಂ ಚೈವ ಯೋದ್ಧುಮುತ್ಸಾಹಸೇ ನೃಪಂ, ಸ್ತ್ರೀ ಸಮಕ್ಷಗತಂ ಯತ್ವಂ ಯೋದ್ಧುಮುತ್ಸಾಹಸೇ ನೃಪಂ. ಅಲ್ಲ, ಹೆಣ್ಣಿನ ಜೊತೆಗೆ ಆನಂದವಾಗಿ ಇರ್ತಾನೆ, ಅವರವರ ವೈಯಕ್ತಿಕ ಪ್ಲೆಷರ್, ಅದು ಪರ್ಸನಲ್ ಪ್ಲೆಷರ್. ಅವನು ಅದರಲ್ಲಿರುವಾಗ ಕರಿಬಾರದಲ್ವಾ, ಅವನು ಬರೋ ತನಕ ಕಾಯ್ಬೇಕು. ಅವನು ಬರದೇ ಇರುವಾಗ ಬಾ ಅಂತನ್ನೋದು ಸರಿ ಇಲ್ಲ. ಕ್ಷಮಸ್ವಾದ್ಯದ ಜಗ್ರೀವ ಉಷ್ಯತಾಮ್ರಜನೀತ್ವಯ. ಇವತ್ತೊಂದು ರಾತ್ರಿ ಕಾಯಿ, ನಾಳೆ ಬೆಳಗ್ಗೆ ಅವನು ಬರ್ತಾನೆ. ಒಂದು ರಾತ್ರಿ ಬಿಡಬಾರ್ದೆ. ರಾವಣನ ಅಮಾತ್ಯರು ರಾವಣನಿಗೆ, ಕಾರ್ತವೀರ್ಯಾರ್ಜುನನ ಅಮಾತ್ಯರು ರಾವಣನಿಗೆ ಹೇಳ್ತಾ ಇರೋದು, ಅಲ್ಲ ಒಂದ್ ಸ್ವಲ್ಪ ಕಾಯೋದು ಬೇಡವೆ, ಬೇಕಾದ್ರೆ ನಾಳೆ ತನಕ ಕಾಯಿ, ಅವನು ಬರ್ತಾನೆ ಅಂತಂದ್ರು ಅಲ್ವಾ. ಹೆಂಡತಿ ಮನನಲ್ಲಿರ್ಬೇಕಾದ್ರೆ ತಾಕೊಂಡು ಹೋಗ್ಬಿಟ್ರೆ ಪೊಲೀಸರು ಬಂದು ಏನು ಅಸಂಗತ. ಕ್ಷಮಸ್ವಾದ್ಯದ ಚಗ್ರೀವ ಉಷ್ಯತಾಮ್ರಜನೀತ್ವಯ ಯುದ್ಧ ಶ್ರದ್ಧಾತು ಯಜ್ಜಸ್ತಿ ಶ್ವಸ್ತಾತ ಸಮರೇರ್ಜುನಂ. ಇಲ್ಲ, ಯುದ್ಧ ಶ್ರದ್ಧಾ, ಯುದ್ಧದಲ್ಲಿ ಶ್ರದ್ಧೆ ಇದೆ ನನಗೆ ಅಂತಂದ್ರೆ ನಾಳೆ ತನಕ ತಡಿಲಿಕ್ಕಾಗಲ್ವಾ, ಹಾಗೆ ಮಾಡೋದಾ ಅಂತ ಕೇಳಿದ್ರಂತೆ. ಯದಿ ಚಾಪಿ ತ್ವರಾ ತುಭ್ಯಂ ಯುದ್ಧ ತೃಷ್ಣಾ ತಮಾವೃತ ನಿಪಾತ್ಯಾಸ್ಮಾನರಣೇ ಯುದ್ಧಂ ಅರ್ಜುನೇನೋಪಯಾಸ್ಯಸಿ. ಇಲ್ಲ, ಯುದ್ಧದ ಅರ್ಜುನ ತಡಿಲಿಕ್ಕಾಗ್ತಾ ಇಲ್ಲ ಅಂತಂದ್ರೆ ನಮ್ ಜೊತೆಗೆ ಯುದ್ಧ ಮಾಡು, ನಮ್ಮನ್ನ ಕೊಂದು ಬೇಕಾದ್ರೆ ಅಲ್ಲಿಗೆ ಹೋಗು. ತತಸ್ತೈರಾವಣಾಮಾತ್ಯೈ ಅಮಾತ್ಯಾಸ್ತೆ ನೃಪಸ್ಯತು ಸೂದಿತಾಶ್ಚಾಪಿತೆ ಯುದ್ಧೆ ಭಕ್ಷಿತಾಶ್ಚ ಬುಭುಕ್ಷಿತೈ. ಆಗ ರಾವಣ ತನ್ನ ಅಮಾತ್ಯರ ಕಡೆ ನೋಡಿದ. ಮಹೋದರ, ಮಹಾಪಾರ್ಶ್ವ, ಶುಕಾತಾರಣ ಎಲ್ಲ ಇದ್ರಲ್ಲ, ವೇಗವಾಗಿ ನುಗ್ಗಿ ಕಾರ್ತವೀರ್ಯಾರ್ಜುನನ ಅಮಾತ್ಯರನ್ನ ಕೊಚ್ಚಿ ಹಸಿವಾಗಿತ್ತು ತಿಂದುಬಿಟ್ರಂತೆ. ಹೇಗೆ ಸೂದಿತಾಶ್ಚಾಪಿತೆ ಯುದ್ಧೆ ಭಕ್ಷಿತಾಶ್ಚ ಬುಭುಕ್ಷಿತೈ. ಈ ರೀತಿ ಹೈಹಯಾಧಿಪಯೋಧಾನಾಂ ವೇಗ ಆಸೀತ್ ಸುದಾರುಣಃ. ಈ ರೀತಿ ಆದಾಗ ಉಳಿದ ಸೈನ್ಯದವರೆಲ್ಲ ಬಂದರು. ಅವ್ರ ಜೊತೆಗೆ ಜೋರು ಯುದ್ಧ ಆಗ್ತಾ ಇದೆ. ಕಡೆಗೆ ಯಾರಿಗೋ ಒಂದಿಷ್ಟು ಜನರಿಗೆ ಭಯ ಆಯಿತು ಅವನಲ್ಲೇ. ಅವರು ಹೋಗಿ ಕಾರ್ತವೀರ್ಯಾರ್ಜುನನಿಗೆ ಹೇಳಿದ್ರು, ಶ್ರುತ್ವಾ ನಭೇತವ್ಯಮಿತಿ ಸ್ತ್ರೀ ಜನಂ ಸತದಾರ್ಜುನ ಉತ್ತತಾರ ಜಲಾತ್ ತಸ್ಮಾತ್ ಗಂಗಾತೋ ಯಾದಿವಾಂಜನಃ. ಅದನ್ನು ಕೇಳಿ ಹೆಣ್ಮಕ್ಳದ್ ಭಯ ಆಯ್ತು. ಏನು ಭಯ ಪಡಬೇಡಿ ಅಂತಂದ ಅವನು. ಶ್ರುತ್ವಾ ನಭೇತವ್ಯಮಿತಿ ಸ್ತ್ರೀ ಜನಂ, ಹೆಣ್ಣು ಮಕ್ಕಳಿಗೆಲ್ಲ ಏನು ಭಯ ಪಡಬೇಡಿ ಅಂತ ಹೇಳಿ ತಾನು ನೀರಿನಲ್ಲಿ ಏನಿದ್ದ ಎದ್ದ, ಗಂಗೆಯ ಪ್ರವಾಹದಿಂದ ಎದ್ದು ಬಂದ ದಿಗ್ಗಜದಂತೆ ಕಾಣಿಸಿದ. ದಿಗ್ಗಜ ಇದೆ, 8 ದಿಗ್ಗಜಗಳು, ಅಷ್ಟ ದಿಗ್ಗಜಗಳಿವೆ ಅಲ್ವಾ. ಒಬ್ಬೊಬ್ಬ ದಿಕ್ಪಾಲಕರಿಗೆ ಒಂದೊಂದು ಗಜ, ಕುಮುದ, ಅಂಜನ, ವಾಮನ. ಹಾಗೆ ಅವನು ಅಂಜನ ಅಂತನ್ನುವ ಒಂದು ಆನೆ ಇದೆ, ಅದು ಬಹಳ ಬಲಿಷ್ಠ. ಅದು ಎದ್ದಂತೆ ಎದ್ದ. ಶ್ರುತ್ವಾ ನಭೆ ಕ್ರೋಧನಿ ದೂಷಿತ ನೇತ್ರಸ್ತು ಸತದಾರ್ಜುನ ಪಾವಕಃ. ಅವನಿಗೆ ಸಿಟ್ಟು ಬಂತು. ಮೊದಲು ಬಂದದ್ದು ಸರಿಯಿಲ್ಲ, ಕಾಯಬೇಕಿತ್ತು, ಕಾಯಲಿಲ್ಲ, ನಮ್ಮವರನ್ನು ಕೊಂದಿದ್ದಾನೆ. ಈ ಸಿಟ್ಟಿನಿಂದ ವೇಗವಾಗಿ ಗದೆಯನ್ನು ತಗೊಂಡು ಬಂದ. ಅಭಿದದ್ರಾವರಕ್ಷಾಂಸಿ ತಮಾಂಸೀವ ದಿವಾಕರ. ಕತ್ತಲ ಮೊತ್ತವನ್ನು ಕುರಿತು ನೇಸರ ಬಂದಂತೆ ಬಂದ. ಇದನ್ನೇ ಇಟ್ಟುಕೊಂಡು ಪಂಡಿತಾಚಾರ್ಯರು ತಿಮರ ನಿಕರ ಕುಂಭಿವ್ರಾತಮತ್ಯಂತ ತೀವ್ರಂ ಸ್ಥಿರತರ ಚರಣಾನಾಂ ಪ್ರಾಣಿನಾಂ ವೃದ್ಧ ಮಾರ್ಗಂ ಅಂತ, ಸೂರ್ಯ ಉದಯ ಆದಾಗ ಕತ್ತಲೆಂಬ ಆನೆಯನ್ನ ಸೀಳಿದ ಸಿಂಹದಂತೆ ಬಂದ ಸೂರ್ಯ ಅಂತ ಹೇಳ್ತಾರೆ. ಅದರಿಂದಾಗಿ ಪ್ರಾಯ ಯಾರದು ಪದ್ಯ ನಂಗೆ ಗೊತ್ತಿಲ್ಲ, ಮೂಡುವನು ರವಿ ಮೂಡುವನು ಕತ್ತಲೊಡನೆ, ಯಾರದದು? ಕತ್ತಲೊಡನೆ ಜಗಳಾಡುವೆನು, ಕುವೆಂಪು ಇರ್ಬೇಕು ಪ್ರಾಯ. ಅದೇ ಕುವೆಂಪು ಅದು ಇಲ್ಲಿದೆ, ಅದೇ ಹಿಂದಿನವರೆಲ್ಲ ಬಳಸಿದ್ದಾರೆ. ಬಾಹು ವಿಕ್ಷೇಪಕರಣಾಂ
ಸಮುದ್ಯಮ್ಯ ಗದಾ ಮಹಾಗದಾಂ, ವೇಗವಾಗಿ ತಿರುಗಿಸುತ್ತಾ ನುಗ್ಗಿದ ಅಂತೆ ಮುಸಲಾಯುಧನಾಗಿ. ಪ್ರಹಸ್ತ ಬಂದ, ಆರಾಮವಾಗಿ ಆಚೆ ತಳ್ಳಿದ ಅವನನ್ನ. ನಿಪುಣಂ ವಂಚಯಾಮಾಸ ಗದಯಾಗತ ವಿಕ್ಲಭ, ಪ್ರಹಸ್ತನ ಶೂಲವನ್ನ ಆರಾಮವಾಗಿ ತಳ್ಳಿದ. ಆಮೇಲೆ ಪ್ರಹಸ್ತನಿಗೆ ಒಂದು ಪೆಟ್ಟು ಕೊಟ್ಟ. ಪ್ರಹಸ್ತಂ ಪತಿತಂ ದೃಷ್ಟ್ವಾ, ಪ್ರಹಸ್ತ ಬಿದ್ದಾಗ ಮಾರೀಚ, ಶುಕ, ತಾರಣ, ಮಹೋದರ, ಧೂಮ್ರಾಕ್ಷ ಪ್ರಹಸ್ತಗೆ ಪೆಟ್ಟು ಬಿದ್ದದ್ದು ನೋಡಿ ಅವರೆಲ್ಲ ಆಚೆ ಹೊಟ್ಟೋದ್ರು. ಹೀಗೆ ತನ್ನ ಅಮಾತ್ಯರೆಲ್ಲ ಬಿದ್ದದ್ದನ್ನು ನೋಡಿ ರಾವಣೋಭ್ಯದ್ರವತ್ತೂರ್ಣಂ ಅರ್ಜುನಂ ನೃಪಸತ್ತಮಂ, ಅರ್ಜುನ ಹೀಗೆ ಸಾಯಿಸ್ತಾ ಇದ್ದಾನೆ ನನ್ನವರನ್ನ ಅಂತ ಇವನು ಓಡಿ ಬಂದ ರಾವಣ. ಅವರಿಬ್ಬರಿಗೂ ಘೋರವಾದ ಯುದ್ಧ ಆಯಿತು. ಎರಡು ಸಾಗರಗಳೇ ಯುದ್ಧ ಮಾಡ್ತಾ ಇದೆಯೋ ಎಂಬಂತೆ, ಎರಡು ಸೂರ್ಯರು ಯುದ್ಧ ಮಾಡ್ತಾ ಇದೆಯೋ ಎಂಬಂತೆ, ರುದ್ರ ಹಾಗೂ ಯಮ ಯುದ್ಧ ಮಾಡಿದ್ರೆ ಹೇಗೆ ಹಾಗೆ ಇವರಿಬ್ಬರೂ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಥಾ ಚನಿವರೇಭ್ಯಸ್ತು ಜಾಯತೇಥ ಪ್ರತಿಶ್ರುತಿ ತಥಾ ತಯೋರ್ ಗದಾಪೋಥೈ ದಿಶಸ್ತರ್ವಾ ಪ್ರತಿಶ್ರುತಾ. ಪರ್ವತದ ಕಂದರದಲ್ಲಿ ಬೆಟ್ಟಗಳ ನಡುವೆ ಏನೊಂದು ಆಳವಾದ ಪ್ರದೇಶ ಇರುತ್ತೆ, ಅಲ್ಲಿ ಎರಡು ಸಿಡಿಲು ಬಡಿದಾಗ ಏನ್ ಸದ್ದಾಗಬೇಕೋ ಆ ಸದ್ದು ಇವರ ಗದಾಘಾತದಿಂದ ಆಯಿತು. ಹಾಗೆ ಅವನನ್ನು ಇವನು ಬೀಳಿಸಿದ, ಇವನನ್ನು ಅವನು ಬೀಳಿಸಿದ. ತಥೋರ್ಜುನೇನ ಕ್ರುದ್ಧೇನ ಸರ್ವ ಪ್ರಾಣೇನ ಸಾಗದ ಸ್ತನಯೋರಂತರೇ ಮುಕ್ತ ರಾವಣಸ್ಯ ಮಹೋರಸಿ. ಅರ್ಜುನ ಏನು ಮಾಡಿದ, ತನ್ನೆಲ್ಲ ಬಲವನ್ನ ಬಳಸಿ ಎಸೆದ ರಾವಣನ ಎದೆಗೆ. ಆಗ ಕೆಳಗಡೆ ಬಿದ್ದ. ಕೆಳಗಡೆ ಬೀಳುವಾಗ ಅಪಾಸರ್ಪಧನುರ್ಮಾತ್ರಂ, ಒಂದು ಮಾರು ದೂರ ಹಿಂದೆ ಸರಿದು ಬಿದ್ದ. ಸವಿಫಲಂ ತದಾ ಲಕ್ಷ್ಯ ದಶಗ್ರೀವಂ ತದಾರ್ಜುನ, ಮತ್ತೆ ಈ ಸಂಧಿ ಬಿಡಬಾರದು ಅಂತ ಹೇಳಿ ವೇಗವಾಗಿ ನುಗ್ಗಿ ಅವನಿಗೆ ಗುದ್ದಿ 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 ಅಲ್ಲಿಯೇ ಇಟ್ಟ. ಅವನನ್ನು ಹಿಡಿದ. ಸಹಸೋತ್ಪತ್ಯ ಜಗ್ರಾಹ ಗರುತ್ಮಾನಿವ ಪನ್ನಗಂ, ಗರುಡ ಹಾವನ್ನ ಹಿಡಿಯುವ ಹಾಗೆ ಗಟ್ಟಿ ಗ್ರಿಪ್ಪಲ್ಲಿ ಇಟ್ಕೊಂಡ. ಬಬಂಧವಲವಾನ್ ರಾಜ ಬಲಿ ನಾರಾಯಣೋ ಯಥಾ, ಆಮೇಲೆ ಗಟ್ಟಿಯಾಗಿ ಕಟ್ಟಿದ. ಬಲಿಯನ್ನ ವಾಮನ ಹೇಗೆ ಬಂಧಿಸಿದನೋ ಹಾಗೆ ಈ ರೀತಿ ರಾವಣನಿಗೆ ಗುದ್ದು ಗುದ್ದು ಕೊಡ್ತಾ ಇದ್ರೆ ಸಿದ್ಧರು, ಚಾರಣರು, ದೇವತೆಗಳು ಏನು ಸಂತೋಷ. ಸಾಧ್ವೀತಿ ವಾದಿನ ಪುಷ್ಪೈ ಕಿರಂತ್ಯರ್ಜುನ ಮೂರ್ಧನಿ, ಅರ್ಜುನನ ತಲೆ ಮೇಲೆ ಹೂವೆಸೆದರಂತೆ. ವ್ಯಾಘ್ರೋ ಮೃಗ ಮಿವಾದಾಯ, ಕಡೆಗೆ ಅವನನ್ನು ಏಳ್ಲಿಕ್ಕೆ ಬಿಡದೇನೆ ಹೊಡೆದದ್ರಿಂದ ಅವನ ಶಕ್ತಿ ಕ್ರಮೇಣ ಕುಂದಿತ್ತು ರಾವಣನದ್ದು. ವ್ಯಾಘ್ರೋ ಮೃಗ ಮಿವಾದಾಯ, ಹುಲಿ ಜಿಂಕೆಯನ್ನ ಕಚ್ಚಿ ಮುಂದೆ ಸಾಗುವ ಹಾಗೆ. ಮೃಗರಾಡಿವ ಕುಂಜರಂ, ಸಿಂಹ ಆನೆಯನ್ನ ಹೊಡೆಯುವ ಹಾಗೆ. ರರಾಸಹೈ ಹಯೋ ರಾಜ ಹರ್ಷಾದಂಬುದವನ್ಮುಹು, ಕಂಗೊಳಿಸುತ್ತಾ ಗಟ್ಟಿಯಾಗಿ ಸದ್ದು ಮಾಡ್ಕೊಂಡು ಹೊಡಿತಾ ಇದ್ದ. ಒಂದೊಂದು ಏಟ್ ಕೊಡೋದು, ಒಂದು ಕೂಗೋದು, ಒಂದು ಏಟ್ ಕೊಡೋದು, ಒಂದು ಕೂಗೋದು. ಆಗ ಪ್ರಹಸ್ತ ನೋಡಿದ, ಅಯ್ಯೋ ಬಹಳ ಸಂಕಟ ಆಗೋಯ್ತು, ತನ್ನ ಸ್ವಾಮಿಯನ್ನ ರಕ್ಷಣೆ ಮಾಡಬೇಕು ಅಂತ ಓಡಿದ. ನಕ್ಷಂತರಾಣಾಂ ವೇಗಸ್ತು ತೇಷಾಮಾಪತತೋ ಬಭೌ ಉದ್ಭೂತ ಆತಪಾಪಾಯೇ ಪಯೋದಾನಾಮಿವಾಂಬುಧೌ. ವೇಗವಾಗಿ ಆ ಪ್ರಹಸ್ತ ಮೊದಲಾದ ಅಮಾತ್ಯರು ಚೇತರಿಸಿಕೊಂಡು ಅವನ ಹತ್ರ ನುಗ್ಗುವಾಗ ಹೇಗ್ ಕಂಡಿತು ಅಂತಂದ್ರೆ, ಮಳೆಗಾಲ ಮುಗಿದಾಗ ಸಮುದ್ರದ ಕಡೆ ನುಗ್ಗುವ ಮೋಡಗಳ ತರ ಕಂಡುವಂತೆ. ಉದ್ಭೂತ ಆತಪಾಪಾಯೇ ಪಯೋದಾನಾಮಿವಾಂಬುಧೌ, ಮುಂಚೇತಿ ಭಾಚಂತಹ ತಿಷ್ಠ ತಿಷ್ಠೇತಿ ಚಾಚಕೃತ್. ಬಿಡು ಬಿಡು ಅಂತ ಒಬ್ಬ ಹೇಳ್ತಾ ಇದ್ದಾನೆ, ನಿಲ್ಲು ನಿಲ್ಲು ಅಂತ ಒಬ್ಬ ಹೇಳ್ತಾ ಇದ್ದಾನೆ. ಸುತ್ತಲೂ ಮುಸಲಗಳನ್ನ, ವನಕೆಗಳನ್ನ, ಶೂಲಗಳನ್ನ ಹಿಡ್ಕೊಂಡು ಬಾರಿಸಿದ್ರಂತೆ. ಅಪ್ರಾಪ್ತಾನ್ಯೇವ ತಾನ್ಯಾಚು ಅಸಂಭ್ರಾಂತಸ್ತದಾರ್ಜುನ ಆಯುಧಾನ್ಯರಿ ಅಮರಾರೀಣಾಂ ಜಗ್ರಾಹಾರಿ ನಿಷೂದನ. ಅವನಿಗೆ 1000 ಕೈ ಇದೆ, ಇವ್ರು 4-5 ಜನ ಇದ್ದಾರೆ. ಅವರ ಆಯುಧಗಳನ್ನ ಆರಾಮವಾಗಿ ಕಿತ್ತಿಟ್ಕೊಂಡ್ಬಿಟ್ಟಂತೆ.
ತತಸ್ತಾನ್ಯೇವ ರಕ್ಷಾಂಸಿ ದುರ್ಧರೈ ಪ್ರವರಾಯುಧೈ, ಅವರ ಆಯುಧ ಕಿತ್ಕೊಂಡು ಅವ್ರಿಗೆ 2 ಬಾರಿಸಿ ಓಡಿಸಿದ್ದಾಯ್ತಂತೆ. ಹೇಗೆ? ವಾಯುರಂಬುಧರಾನಿವಾ, ಗಾಳಿ ಮೋಡಗಳನ್ನು ಹೇಗೆ ಹಾಗೆ. ಈ ರೀತಿ ರಾಕ್ಷಸರನ್ನ ಕಂಗೆಡಿಸಿಬಿಟ್ಟ ರಾವಣನನ್ನ ಇಟ್ಟುಕೊಂಡು ಕಂಕುಳಲ್ಲಿ ಅಮಿಕಿಕೊಂಡು ಆಚೆ ಹೊಟ್ಟೋದ ನಗರದ ಒಳಗಡೆ. ಈ ರೀತಿ ಉತ್ತರಕಾಂಡದಲ್ಲಿ 32ನೆಯ ಸರ್ಗ. ರಾವಣ ಗ್ರಹಣಂ ತತ್ತು ವಾಯುಗ್ರಹಣ ತನ್ನಿಭಂ ತತಃ ಪುಲಸ್ತ್ಯ ಶುಶ್ರಾವ ಕಥಿತಂ ದಿವಿದೈವತೈ. ಹೀಗೆ ರಾವಣನನ್ನ ಹಿಡಿದು ಹೊಸಕಿ ಹೊಡೆದು ಕರ್ಕೊಂಡು ಹೋಗಿದ್ದಾರೆ ಎಂದು ಗೊತ್ತಾಯಿತು. ಅವನೇನು ಮಾಡಿದ? ಪುಲಸ್ತ್ಯರಿಗೆ ಗೊತ್ತಾಯಿತು. ದೇವತೆಗಳೆಲ್ಲ ಮಾತಾಡ್ಕೊಳ್ತಾ ಇದ್ರು. ಆಗ ಮೊಮ್ಮಗನ ಮೇಲೆ ಒಂದು ಪ್ರೀತಿ. ಪುಲಸ್ತ್ಯರ ಮಗ ವಿಶ್ರವಸ್ಸು, ವಿಶ್ರವಸ್ಸಿನ ಮಗ ರಾವಣ. ಪುಲಸ್ತ್ಯರಿಗೆ ಗೊತ್ತಾಯಿತು. ಮಾಹಿಷ್ಮತಿ ಪತಿಂ ದ್ರಷ್ಟುಂ ಆಜಗಾಮ ಮಹಾನ್ ಋಷಿ. ಸರಿ, ನೋಡ್ಬೇಕು ಅಂತ ಬಂದ. ಮಾಹಿಷ್ಮತಿಗೆ ಬಂದ. ಅವನು ಹೇಗೆ ಬಂದ? ಪುಲಸ್ತ್ಯ ಯೋಗಿ ಸ ವಾಯು ಮಾರ್ಗಮಾಸ್ಥಾಯ ವಾಯುತುಲ್ಯ ಗತಿರ್ದ್ವಿಜ. ವಾಯುವಿನ ಮಾರ್ಗದಲ್ಲಿ ವೇಗವಾಗಿ ಅಂದ್ರೆ ಆಕಾಶದಲ್ಲಿ ಬಂದ. ಮನಸ್ಸಂಪಾತ ವಿಕ್ರಮ ಅಂತ ಹೇಳ್ತಾರೆ ಪುಲಸ್ತ್ಯರಿಗೆ. ಮನಸ್ಸು ಹೋಗಿದಲ್ಲಿ ಬಂದ. ಅವನು ಆ ಪಟ್ಟಣವನ್ನು ಪ್ರವೇಶ ಮಾಡಿದ. ಬ್ರಹ್ಮದೇವರು ಇಂದ್ರಸ್ಯೇವ ಅಮರಾವತೀಂ, ಇಂದ್ರನ ಅಮರಾವತಿಯಂತೆ ಪ್ರವೇಶ ಮಾಡಿದ್ರು. ಅವನು ಬರ್ತಾ ಇದ್ದಾಗ ಸೂರ್ಯ ಕಾಲ್ನಡೆಯಲ್ಲಿ ಬರ್ತಾ ಇದ್ದಾನೋ ಎಂಬಂತೆ ಅವರಿಗೆಲ್ಲ ಅನ್ನಿಸಿತಂತೆ ಪುಲಸ್ತ್ಯರು ಬಂದಾಗ. ಆಗ ಅಲ್ಲಿಯ ಪ್ರಜೆಗಳೆಲ್ಲ ಹೋಗಿ ಅರ್ಜುನ ಎನ್ಯವೇದಯನ್, ಅರ್ಜುನನಿಗೆ ಹೇಳಿದ್ರು, ಯಾರೋ ಬರ್ತಾ ಇದ್ದಾನೆ, ಒಳ್ಳೆ ತೇಜಸ್ಸಿನಿಂದ ಕಂಗೊಳಿಸ್ತಾ ಬರ್ತಾ ಇದ್ದಾನೆ ಅಂತ. ಆಗ ಪುಲಸ್ತ್ಯ ಇತಿ ವಿಜ್ಞಾಯ ವಚನಾಧೈಹಯಾಧಿಪ, ಅದು ಪುಲಸ್ತ್ಯರು ಅಂತ ಗೊತ್ತಾಯಿತು. ತಲೆಯ ಮೇಲೆ ಕೈಗಳನ್ನು ಜೋಡಿಸಿ ಆ ತಪಸ್ವಿಯನ್ನು ಎದುರುಗೊಂಡ, ನಮಸ್ಕಾರ ಮಾಡಿದ. ಆಸನವನ್ನ ಸತಸ್ಯ ಮಧುಪರ್ಕಂ ಗಾಂ ಪಾದ್ಯಮರ್ಘ್ಯಂ ನಿವೇದ್ಯತ, ಮಧುಪರ್ಕವನ್ನು ಪಾದ್ಯವನ್ನು ಅರ್ಘ್ಯವನ್ನು ನಿವೇದನೆ ಮಾಡಿದ. ಗಾಮ್ ಅಂತ ಉಂಟು, ಹಸುವನ್ನ ಕೊಟ್ಟು ಅಂತ. ಹಸುವನ್ನ ಮುಟ್ಟೋದು. ಹಸುವನ್ನ ಮುಟ್ಟಿದ್ರೆ ಈ ಹಸುವಿನ ಹಾಲಿನಿಂದ ಆದ ಮೊಸರಿಗೆ ಜೇನುತುಪ್ಪವನ್ನು ಬೆರೆಸಿ ಕೊಡೋದು ಮಧುಪರ್ಕ. ಹಾಲು ಮತ್ತೆ ಜೇನುತುಪ್ಪದ ಮಿಶ್ರಣವನ್ನು ಮಧುಪರ್ಕ ಅಂತ ಕರೀತಾರೆ. ಅದನ್ನು ಕೊಟ್ಟ. ಅರ್ಘ್ಯ ಪಾದ್ಯ ಎಲ್ಲ ಕೊಟ್ಟಾದ ಮೇಲೆ ಪುಲಸ್ತ್ಯರನ್ನ ಕುರಿತು ಅವರು ಕಾರ್ತವೀರ್ಯಾರ್ಜುನ ಹೇಳಿದ, ಅದ್ಯೈವಂ ಅಮರಾವತ್ಯ ತುಲ್ಯ ಮಾಹಿಷ್ಮತೀಕೃತ. ನನಗೆ ಬಹಳ ಖುಷಿಯಾಗಿ ಹೋಯಿತು. ನಾನು ಇವತ್ತು ಕುಶಲಿಯಾಗಿರ್ತೇನೆ. ನನ್ನ ಜನ್ಮ ಸಫಲವಾಗಿದೆ, ನನ್ನ ತಪಸ್ಸು ಸಫಲವಾಗಿದೆ. ಯಾಕೆ ಅಂದ್ರೆ ದೇವತೆಗಳೂ ವಂದಿಸುವ ನಿನ್ನ ಕಾಲುಗಳನ್ನ ನಾನು ಇವತ್ತು ಅರ್ಚಿಸಿದ್ದೇನೆ. ಇದಂ ರಾಜ್ಯಂ ಇಮೇ ಪುತ್ರ ಇಮೇ ದಾರ ಇಮೇ ವಯಂ ಬ್ರಹ್ಮನ್ ಕಿಂಕುರ್ಮಃ ಕಿಂಕಾರ್ಯಂ ಆಜ್ಞಾಪಯತು ನೋ ಭವಾನ್. ಈ ರಾಜ್ಯ, ಈ ನನ್ನ ಮಕ್ಕಳು, ಈ ನನ್ನ ಹೆಂಡತಿ, ಈ ನಾವು ಅವೆಲ್ಲ ಸೇರ್ಕೊಂಡು ಏನ್ ಮಾಡೋಣ? ನಿಮಗೆ ಏನ್ ಮಾಡೋಣ ಹೇಳಿ ಅಂತ ಕೇಳಿದಾಗ ಪುಲಸ್ತ್ಯರು ಒಂದು ಸ್ವಲ್ಪ ಹೊತ್ತು ಸುಮ್ಮನಿದ್ದು, ತಂ ಧರ್ಮೇಜ್ಞಿಷು ಪುತ್ರೇಶು ಶಿವಂ ಪೃಷ್ಟ್ವಾ ಚ ಪಾರ್ಥಿವಂ. ಏನಪ್ಪ, ನಿನ್ನ ಧರ್ಮ ಎಲ್ಲ ಚೆನ್ನಾಗಿ ನಡೆದಿದ್ಯಾ ಅಂತ ಕೇಳಿದ್ರು ಮೊದಲು. ಅಗ್ನಿಷು, ಅಗ್ನಿಗಳನ್ನ ಚೆನ್ನಾಗಿ ಆರಾಧನೆ ಮಾಡ್ತಾ ಇದ್ಯಾ? ಪ್ರಜೆಗಳೆಲ್ಲ ಕ್ಷೇಮವೇ? ಮಕ್ಕಳು ಚೆನ್ನಾಗಿದಾರಿಯೇ ಅಂತೆಲ್ಲ ಕೇಳಿ ಒಂದು ಪೀಠಿಕೆ ರೆಡಿಯಾದ ಮೇಲೆ ಹೈಹಯಾನಾಂ ತಥಾರ್ಜುನಂ, ಹೈಹಯರು ಯದುಗಳ ಯಾದವರ ಪಂಗಡ ಹೈಹಯರು ಅಂತ. ಆ ಹೈಹಯರ ಪಂಗಡದ ಒಡೆಯನಾದ ಕಾರ್ತವೀರ್ಯಾರ್ಜುನಿಗೆ ಹೇಳಿದ್ರು, ನರೇಂದ್ರಾಂಬುಜ ಪತ್ರಾಕ್ಷ, ಓ ತಾವರೆಯಂತೆ ಅರಳು ಕಣ್ಗಳವನೇ, ಪೂರ್ಣಚಂದ್ರ ನಿಭಾನನ, ದುಂಡಾದ ಮೋರೆಯವನೇ, ನಿನ್ನ ಬಲ ಮಿಗಿಲು. ದಶಗ್ರೀವಸ್ತ್ವಯಾಜಿತ, ನೀನು ರಾವಣನನ್ನ ಗೆದ್ದಿದ್ದಿ ಅಂದ್ರೆ ನಿನ್ನ ಬಲ ಕೇಳೋ ಹಾಗೆ ಇಲ್ಲ. ಭಯಾದ್ಯಸ್ಯೋಪತಿಷ್ಠೇತಾಂ ನಿಷ್ಪಂದೌ ಸಾಗರಾನಿಲವು, ಯಾರ ಭಯದಿಂದ ಕಡಲು ಅವನು ಬರ್ತಾ ಇದ್ರೆ ತಟಸ್ಥವಾಗುತ್ತದೋ
ಆಮೇಲೆ ಯಾರ ಗಾಳಿ ಯಾರು ಬರ್ತಾ ಇದ್ರೆ ಸ್ಥಿಮಿತವಾಗುತ್ತೋ ಅಂತಹ ನನ್ನ ಮೊಮ್ಮಗನನ್ನ ನೀನು ತಡೆ ಹಿಡಿದಿದ್ದಿ. ಒಂದು ಹೊಸ ವಿಷಯ ಏನು ಅಂದ್ರೆ, ನನಗೆ ಗೊತ್ತಿರದ ವಿಚಾರ, ದಿಲೀಪ್ ರತ್ನಾಕರರು ಹೇಳ್ತಾ ಇರೋದು, ಮಧ್ಯಪ್ರದೇಶದ ಮಹೇಶ್ವರ ನಗರದಲ್ಲಿ ಈ ಘಟನೆಯ ಸ್ಮಾರಕವಾಗಿ ಒಂದು ಶಿವನ ಗುಡಿ ಇದೆ ಅಂತ. ಪುತ್ರಸ್ಯ ಯಶಪ್ಪೀತಂ ನಾಮ ಪುತ್ರಕಸ್ಯ ಯಶಪ್ಪೀತಂ ನಾಮ ವಿಶ್ರಾವಿತಂ ತವಾಂ. ಇನ್ನು ನನ್ನ ಮೊಮ್ಮಗನ ಯಶಸ್ಸನ್ನ ನೀನು ಕುಡಿದು ಬಿಟ್ಟಿದಿ. ಇಲ್ಲಿ ತನಕ ಅವನೇನು ಯಶಸ್ಸನ್ನ ಗಳಿಸಿದ್ದಾನೆ ಅದು ಸಮುದ್ರ ಅಂತ ಅಂದ್ಕೊಂಡಿದ್ದ, ಅದು ಒಂದು ಹನಿ ಆಗೋಯ್ತು ನಿನ್ನ ಬಾಯಲ್ಲಿ. ನಿನ್ನ ಹೆಸರನ್ನ ಪರಾಕ್ರಮಿಗಳ ಲಿಸ್ಟಿನಲ್ಲಿ ಅಗ್ರಗಣ್ಯವಾಗಿ ಇಟ್ಟಿದ್ದೀಯಾ. ಮಧ್ವಾಕ್ಯಾದ್ಯ ಚಮಾನೋದ್ಯ ಮುಂಚ ವತ್ಸ ದಶಾನನಂ. ನಾನು ಕೇಳ್ತಾ ಇದ್ದೇನೆ, ಬಂದ ಕೀರ್ತಿ ಬಂದಾಯ್ತು. ಕೊಲ್ಲೋ ಉದ್ದೇಶ ಇಲ್ಲ ಅಂತನ್ನೋದು ಎತ್ಕೊಂಡು ಬಂದಿದ್ರಿಂದಲೇನೆ ಗೊತ್ತಾಗತ್ತೆ. ಅದರಿಂದಾಗಿ ಅವನನ್ನು ಬಿಟ್ರೆ ಸಂತೋಷ ಅಂತ ಆ ಪುಲಸ್ತ್ಯರು ಹೇಳಿದಾಗ ಆ ಕಾರ್ತವೀರ್ಯ ಅರ್ಜುನ ಮಹದಾಜ್ಞೆ ಅಂತ ಹೇಳಿ ಅವನನ್ನು ಬಿಟ್ಟ. ರಾಕ್ಷಸೇಂದ್ರಂ ಪ್ರಹೃಷ್ಟವತ್, ಸಂತೋಷದಿಂದ ಬಿಟ್ಟ ಅಂತೆ. ಈ ರೀತಿ ಅವನನ್ನ ಬಿಟ್ಟು ಅವನಿಗೆ ಆಭರಣಾದಿಗಳನ್ನೆಲ್ಲ ಕೊಟ್ಟು ಅಹಿಂಸಕಂ ಸತ್ಯಂ ಉಪೇತ್ಯ ಸಾಗ್ನಿಕಂ ಪ್ರಣಮ್ಯತಂ ಬ್ರಹ್ಮಸುತಂ ಗೃಹಂ ಯಯೌ. ಅಗ್ನಿಸಾಕ್ಷಿಯಾಗಿ ನಾವಿಬ್ಬರು ಗೆಳೆಯರಾಗಿರೋಣ ಅಂತ ಹೇಳಿ ಇಬ್ಬರೂ ಅಗ್ನಿಸಾಕ್ಷಿಯನ್ನ ಹೊಂದಿ ಹೊರಟ್ರು. ಅಂದ್ರೆ ರಾವಣ ಏನು ಮಾಡಿದ, ತನಗಿಂತ ಬಲಿಷ್ಠರಾದವರಲ್ಲಿ ಗೆಳೆತನ, ತನಗಿಂತ ದುರ್ಬಲರಾದವರಲ್ಲಿ ಮೆರಿತಾ ಇದ್ದ. ಹಾಗೆ ಪುಲಸ್ತ್ಯರು ಒಂದು ಸ್ವಲ್ಪ ದೂರ ಕರ್ಕೊಂಡು ಹೋಗಿ, ಆಯ್ತಪ್ಪ ರಾವಣ, ಗೆಳೆತನ ಆಯ್ತು, ಇನ್ನು ನಿನ್ನ ಪಾಡಿಗೆ ನೀನು, ನನ್ನ ಪಾಡಿಗೆ ನೀನು, ನಿನ್ನ ಪಾಡಿಗೆ ನೀನು, ನನ್ನ ಪಾಡಿಗೆ ನಾನು ಅಂತ ಹೊರಟ್ರು. ಆದ್ರೆ ಅವನು ಲಜ್ಜಮಾನೋ ವಿನಿರ್ಜಿತ, ರಾವಣ ನಾಚಿಕೊಂಡು ತೆರಳಿದ. ಅವರು ಬ್ರಹ್ಮಲೋಕಕ್ಕೆ ಹೊರಟೋದ್ರು ಪುಲಸ್ತ್ಯರು. ಈ ರೀತಿಯಾಗಿ ರಾವಣ ಕಾರ್ತವೀರ್ಯಾರ್ಜುನನಿಂದಲೇ ಸೋತ. ಏವಂ ಬಲಿಭ್ಯೋ ಬಲಿನಃ ಸಂತಿ ರಾಘವನಂದನ ನಾವಜ್ಞಾಹಿ ಪರೇ ಕಾರ್ಯ ಯ ಇಚ್ಛೇಚ್ಛ್ರೇಯ ಆತ್ಮನಃ. ಹೀಗೆ ಬಲಿಷ್ಠರಿಗಿಂತ ಬಲಿಷ್ಠರಿರ್ತಾರೆ. ಯಾವುದೇ ಕಾರಣಕ್ಕೂ ಬೇರೆಯವರಲ್ಲಿ ತಿರಸ್ಕಾರ ಮಾಡಬಾರದು. ಯಾಕಂದ್ರೆ ಯಾವ ಹುತ್ತದಲ್ಲಿ ಯಾವ ಹಾವೋ ಗೊತ್ತಿರಲ್ಲ. ತಿರಸ್ಕಾರ ಮಾಡಬಾರದು, ಇದು ಕಲಿಸುವ ಪಾಠ. ಈ ರೀತಿಯಾಗಿ ಹೋದ, ಬುದ್ಧಿ ಏನು ಕಲಿಲಿಲ್ಲ. ಮತ್ತೆ ಮುಂದಿನವರಲ್ಲಿ ಹೋಗಿ ಗಲಾಟೆ ಮಾಡಿಕೊಂಡಿದ್ದ, ಅದು ಒಂದು ಸ್ವಭಾವ. ಹೀಗೆ ಉತ್ತರಕಾಂಡದಲ್ಲಿ 23ನೆಯ ಸರ್ಗ, ಈ 33ನೆಯ ಸರ್ಗ. ಅರ್ಜುನೇನ ವಿಮುಕ್ತಸ್ತು ರಾವಣೋ ರಾಕ್ಷಸಾಧಿಪ ಚಚಾರ ಪೃಥಿವೀಂ ತರವಾಂ ಅನಿರ್ವಿಣ್ಣಸ್ತಥಾ ಕೃತಃ. ಅರ್ಜುನ ಬಿಟ್ಟು ಕೂಡಲೇ ಅವನಿಗೆ ನಾಚಿಕೆ ಅನ್ನೋದು ನಯಾ ಪೈಸೆ ಇರಲಿಲ್ಲ. ಮತ್ತೆ ಬೇರೆಯವ್ರ ಮೇಲೆ ಗಲಾಟೆ ಮಾಡ್ಕೊಂಡು ತಿರುಗ್ತಾ ಇದ್ದ. ಯಾರಾದ್ರೂ ರಾಕ್ಷಸಂವಾ ಮನುಷ್ಯಂವಾ ಶೃಣುತೇಯಂ ಬಲಾಧಿಕಂ, ಯಾರಿಗೆ ಬಲ ಜಾಸ್ತಿ ಇದೆ ಅಂತ ಅವನು ಕಿವಿಗೆ ಬೀಳತ್ತೆ ಅವನು ಸೋಲಿಸ್ತೀನಿ ಅಂತ ಹೊರಟೋಗ್ತಾ ಇದ್ದ. ನನಗಿಂತ ಬಲಿಷ್ಠರಿರಬೇಕು ಅಂತ. ತತಃ ಕದಾಚಿತ್ ಕಿಷ್ಕಿಂಧಾಂ ನಗರೀಂ ವಾಲಿಪಾಲಿತಾಂ. ಹೀಗೆ ಒಮ್ಮೆ ತಿರುಗ್ತಾ ಇರಬೇಕಾದ್ರೆ ಕಿಷ್ಕಿಂಧೆಯ ಮೇಲೆ ಹೋದ. ಯಾರೋ ಹೇಳಿದ್ರು, ಇಲ್ಲಿ ವಾಲಿ ಅಂತ ಇದ್ದಾನೆ, ಸಖತ್ತು ಬಲಿ ಅಂತ. ಗತ್ವಾ ಹೊಯತಿ ಯುದ್ಧಾಯ ವಾಲಿನಂ ಹೇಮಮಾಲಿನಂ. ಹೋದ, ಅವ್ರ ಮನೆ ಮುಂದೆ ನಿಂತ, ವಾಲಿ ಬಾ ಯುದ್ಧಕ್ಕೆ ಎಂದ. ಅಷ್ಟೊತ್ತಿಗೆ ಅಲ್ಲಿ ಇರಲಿಲ್ಲ. ಅವನು ತಾರೆಯ ಅಪ್ಪ ಇದ್ದ, ಸುಷೇಣ ಅಂತ ಅವನ ಹೆಸರು, ವರುಣನ ಅವತಾರ. ಅವನು ಬಂದಾಗ ರಾಕ್ಷಸೇಂದ್ರ ಗತೋ ವಾಲಿ ಎಷ್ಟೇ ಪ್ರತಿಬಲೋ ಭವೇತ್. ವಾಲಿಯ ನೋಡ್ಕೊಂಡು ಬಂದ್ಯಾ, ಅವನು ಎಲ್ಲ ಹೋಗಿದಾನೋ ಗೊತ್ತಿಲ್ಲ. ಕೋನ್ಯ ಪ್ರಮುಖಸ್ಥಾತುಂ ತವ ಶಕ್ತ ಪ್ಲವಂಗಮಃ. ಈ ಬಹಳ ಹಿಂದೆ ವರುಣ ಹಿರಣ್ಯಾಕ್ಷನಿಗೂ ಹೀಗೆ ಹೇಳಿದ್ದ. ಅವನು ಹಿರಣ್ಯಾಕ್ಷ ಅದೇನೋ ವರುಣನ ಹತ್ರ ಹೋಗಿ ಬಾ ಯುದ್ಧಕ್ಕೆ ಎಂದ. ಅಯ್ಯೋ ನನ್ನ ಕೈಲಾಗಲ್ಲಪ್ಪ, ಅಲ್ಲೊಂದಿದೆ ಹೋಗು ಅಂತ ಹೇಳಿ ವರಾಹನ ಹತ್ರ ಕಳಿಸ್ದ. ಆದಿ ಹಿರಣ್ಯಾಕ್ಷ ಮತ್ತೆ ದೈತ್ಯ ಹಿರಣ್ಯಾಕ್ಷ ಇಬ್ಬರಿದ್ದಾರೆ.
ಅದರಲ್ಲಿ ಆದಿ ಹಿರಣ್ಯಾಕ್ಷ ಬೇರೆ ತರಹ, ದೈತ್ಯ ಹಿರಣ್ಯಾಕ್ಷ ಬೇರೆ ತರಹ. ಇಲ್ಲ, ಅದನ್ನ ಮುಂದೆ ನೋಡೋಣ. ಅವಾಗಲೂ ವರುಣನೇ ಸೂಚನೆ ಮಾಡಿದ್ದು. ಹಾಗೆ ಇಲ್ಲಿಯೂ ಕೂಡ ವರುಣನ ಅವತಾರಭೂತನಾದ ಸುಷೇಣ ಅವನು ಹೇಳಿದ, ಅಪ್ಪ ನಮ್ಮ ಕೈಲೆಲ್ಲ ಶಕ್ತಿ ಇಲ್ಲ, ಯಾರು ನಿನಗೆ ಪ್ರತಿರೋಧಿ ಆಗಬಲ್ಲನೋ ಅವನು ಎಲ್ಲೋ ಹೋಗಿದ್ದಾನೆ ಅಂತ. ಯುದ್ಧಾಮೃತ ರಸಪೀತಃ ತ್ವಯಾ ರಾವಣ ರಾಕ್ಷಸ ಏತಾನಸ್ತಿ ತಯಾನ್ ಪಶ್ಯ ಏತೆ ಚಂಖ ಪಾಂಡುರಾಹ ಯುದ್ಧಾರ್ಥಿನಾಮಿ ರಾಜನ್ ವಾನರಾಧಿಪತೇಸ್ತದಾ. ಒಂದು ಸ್ವಲ್ಪ ಬಾಯಿಲ್ಲಿ ಅಂತ ಹೇಳಿ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಅಲ್ಲಿ ನೋಡಿದ. ಅದೋ ಶಂಖದಂತೆ ಬೆಳ್ಳಗಿರುವ ಅಸ್ಥಿ ಪರ್ವತ ಇದೆಯಲ್ಲ, ಅದು ಯಾರು ಗೊತ್ತಾ? ಯುದ್ಧ ಬೇಕು ಅಂತ ಹೇಳಿ ವಾಲಿಯ ಬಳಿ ಬಂದು ಸತ್ತವರದು. ನೋಡು ಲಿಸ್ಟೇ ಬೇಕಿಲ್ಲ, ಆ ದೊಡ್ಡ ರಾಶಿ ನೋಡಿದ್ರೆ ಗೊತ್ತಾಗುತ್ತೆ. ಶಂಖ ಪಾಂಡುರಾಹ ಅಸ್ಥಿತಯಾಹ, ಶಂಖದಂತೆ ಬೆಳ್ಳಗಿರುವ ಮೂಳೆಗಳ ಸಾಲು ಬೆಟ್ಟ ತರ ಆಗೋಗಿದೆ. ಬೆಟ್ಟ ಅನ್ಕೊಂಡೇನದನ್ನ ಅಮೃತಶಿಲೆಯ ಗುಡಿ ಅಂತ ಮುಂದಿನವ್ರು ಯಾರಾದ್ರೂ ಪೂಜೆ ಮಾಡಿದ್ರು ತೊಂದರೆ ಇಲ್ಲ, ಹಾಗಾಗೋಗಿದೆ ಅದು. ಯುದ್ಧಾಮೃತ ರಸಪೀತ, ನೀನು ಯುದ್ಧವೆಂಬ ಅಮೃತವನ್ನ ಕುಡಿದಿದ್ದಿ ಅಂತ ಕಾಣುತ್ತೆ. ತದಾ ವಾಲಿನ ಮಾತಾದ್ಯ ತದಂತಂ ತವ ಜೀವಿತಂ, ಹೋಗು ವಾಲಿಯನ್ನ ಕೆಣಕೋ ತನಕ ಬದುಕಿರು ಅಂದ. ಪಶ್ಚೇದಾನೀಂ ಜಗಚ್ಚಿತ್ರಂ ಇಮಂ ವಿಶ್ರವಸಸ್ಸುತ ಇದಂ ಮುಹೂರ್ತಂ ತಿಷ್ಠಸ್ವ ದುರ್ಲಭಂತೆ ಭವಿಷ್ಯತಿ. ನೋಡು, ಜಗತ್ತು ಬಹಳ ವಿಚಿತ್ರ. ನೀನು ಹೀಗೆ ಅಂತ ಅಂದ್ಕೊಂಡಿದ್ಯಲ್ಲ, ಹಾಗೇ ಇರಬೇಕಾಗಿಲ್ಲ. ಇದಂ ಮುಹೂರ್ತಂ ತಿಷ್ಠಸ್ವ, ನೋಡು ಇದೇ ಮುಹೂರ್ತವನ್ನ ಉತ್ಕಟವಾಗಿ ಬದುಕು ಬಿಡು. ಮತ್ತೆ ಬದುಕ್ತೇನೋ ಇಲ್ಲವೋ ಅನ್ನುವ ಸಂದೇಹ ಇದ್ರೆ, ನಾಳೆ ಸಾಯ್ತಿ ನಿನಗಿಷ್ಟವಾದದ್ದನ್ನ ಕೊಡ್ತೇವೆ ಎಂದಾಗ ಏನೇನನ್ನ ನೀನು ಅನುಭವಿಸಬೇಕು ಅಂತ ಇರುತ್ತೋ ಆ ತರಹ ಮಾಡಿಬಿಡು. ಯಾಕೆಂದ್ರೆ ವಾಲಿ ಹತ್ರ ಹೋದ್ಮೇಲೆ ದುರ್ಲಭಂ ತವ ಜೀವಿತಂ ಅಥವಾ ತ್ವರಸೆ ಮರ್ತುಂ, ಇಲ್ಲ ನನಗೆ ಸಾಯ್ಬೇಕು ಅಂತ ಉತ್ಕಟವಾದ ಅರ್ಜೆನ್ಸಿ ಇದೆ, ಇಮಿಡಿಯೇಟ್ಲಿ ಐ ವಾಂಟ್ ಟು ಡೈ ಅಂತ ಹೇಳಿ ನೀನು ಹೇಳಿದರೆ, ಗಚ್ಚ ದಕ್ಷಿಣ ಸಾಗರಂ, ದಕ್ಷಿಣದ ಕಡಲಿಗೆ ಹೋಗು. ವಾಲಿಯಲ್ಲಿ ತಪಸ್ ಮಾಡ್ತಾ ಇದ್ದಾನೆ. ಸತುತಾರಂ ವಿನಿರ್ಭತ್ಸ್ಯ ರಾವಣೋ ಲೋಕ ರಾವಣ, ಚೆನ್ನಾಗಿ ಬೈದ ಅಂತೆ ತಾರನಿಗೆ, ಏನು ಬಿಲ್ಡಪ್ ನೀನು ಕೊಡ್ತಾ ಇರೋದು ಅಂತ ಹೇಳಿ ಪುಷ್ಪಕಂ ತತ್ ಸಮಾರುಷ್ಯ ಪ್ರಯಯೋ ದಕ್ಷಿಣಾಂಬುಧಿಂ, ಪುಷ್ಪಕವನ್ನ ಏರಿದ, ದಕ್ಷಿಣ ಪರ್ವತಕ್ಕೆ ತೆರಳಿದ. ಅಲ್ಲಿ ನೋಡಿದರೆ ರಾವಣೋ ವಾಲಿನಂ ದೃಷ್ಟ್ವಾ ಸಂಧ್ಯೋಪಾಸನ ತತ್ಪರಂ, ಅಲ್ಲಿ ನೋಡಿದ ಸಂಧ್ಯಾ ವಂದನೆ ಮಾಡ್ತಾ ಇದ್ದಾನೆ ವಾಲಿ. ಪುಷ್ಪಕಾದ ವರುಷ್ಯಾತ್ತ, ಪುಷ್ಪಕದಿಂದ ಕೆಳಗಡೆ ಇಳಿದ. ರಾವಣ ಅಂಜನ ಸನ್ನಿಭ, ಕಡಿಗೊಪ್ಪು ಕಾಡಿಗೆಯ ಮಲೆಯಂತೆ ಇರುವ ರಾವಣ. ಅಂಜನ ಅಂತಂದ್ರೆ ಕಾಡಿಗೆ, ಕಣ್ಣಿಗೆ ಹಚ್ಕೊಳ್ತಾರ ಕಪ್ಪು, ಅದರಂತೆ ಇರುವ ರಾವಣ. ಗ್ರಹೀತುಂ ವಾಲಿನಂ ತೂರ್ಣಂ ನಿಶ್ಶಬ್ದ ಪದಮಾತ್ ಔರಜತ್, ನಿಶ್ಶಬ್ದ ಪದಂ, ಸದ್ದು ಮಾಡದ ಹೆಜ್ಜೆಯಿಂದ ಬಂದ. ಅಚ್ಚ ಕನ್ನಡದಲ್ಲಿ ಹೇಳೋದಾದ್ರೆ ಜಪ್ಪಿಸಿಕೊಂಡು ಬಂದ. ಜಪ್ಪಿಸಿ ಬರುವುದು ಅಂದ್ರೆ ಸದ್ದು ಮಾಡದೆ ಬರುವುದು ಅಂತ, ಅದು ಒಂದು ಪದ ಇದೆ ಕನ್ನಡದಲ್ಲಿ. ಯದೃಚ್ಛಯ ತದಾ ದೃಷ್ಟೋ ವಾಲಿನಾಪಿ ಸರಾವಣ, ಗೊತ್ತಾಯ್ತು ಅವನು ಇವನಿಗಿಂತ ದೊಡ್ಡ ಕಳ್ಳ. ರಾವಣ ಅಂದ್ರೆ ರಾವಣನ ಅಪ್ಪ ಅವನು. ಹಿಂಗ್ ನೋಡ್ದ, ಪಾಪಾಭಿಪ್ರಾಯಕಂ ದೃಷ್ಟ್ವಾ ಚಕಾರಣತು ಸಂಭ್ರಮಂ, ಗೊತ್ತಾಯ್ತು, ಏನು ಟೆನ್ಷನ್ ಮಾಡ್ಕೊಳ್ಳಿಲ್ಲ, ಆರಾಮವಾಗಿ ಜಪ ಮಾಡ್ತಾ ಇದ್ದ. ಶಶಮಾಲಕ್ಷ್ಯ ಸಿಂಹೋವಾ ಪನ್ನಗಂ ಗರುಡೋ ಯಥಾ, ಮೊಲವೊಂದು ಹಿಂದೆಯಿಂದ ಹೊಡಿಲಿಕ್ಕೆ ಬರ್ತಾ ಇದ್ರೆ ಸಿಂಹ ಹೇಗೆ ತಲೆ ಕೆಡಿಸ್ಕೊಳ್ಳೋದಿಲ್ವೋ. ಪನ್ನಗಂ ಗರುಡೋ ಯಥಾ, ಹಾವೊಂದು ಜಪ್ಪಿಸಿಕೊಂಡು ಬರ್ತಾ ಇದ್ರೆ ಗರುಡ ಹೇಗೆ ಟೆನ್ಷನ್ನೇ ಇಲ್ಲದೆ ಇರುತ್ತೋ. ನ ಚಿಂತಯತಿ ತಂ ವಾಲಿ ರಾವಣಂ ಪಾಪ ನಿಶ್ಚಯಂ, ಯೋಚನೆಯೇ ಮಾಡಲಿಲ್ಲ. ಜಿಘೃಕ್ಷಮಾಣ ಮಾಯಾಂತಂ ರಾವಣಂ ಪಾಪಚೇತತಂ ಕಕ್ಷಾವಲಂಬನಂ ಕೃತ್ವಾ ಗಮಿಷ್ಯೇತ್ರಿನ್ ಮಹಾರಣವಂ, ಬರ್ಲಿ ನನ್ನ ಕಂಕುಳಲಲ್ಲಿ ಇರುಕಿಕೊಂಡು ಹಾರ್ಬಿಡ್ತೇನೆ ಅಂತ ಅನ್ಕೊಂಡ. ದ್ರಕ್ಷಂತ್ಯರಿಂ ಮಮಾಂಕಸ್ಥಂ ಸ್ರಂಸದೂರು ಕರಾಂಬರಂ, ಇರ್ಲಿ ನನ್ನ ಕಂಕುಳಲ್ಲಿ ಸಿಕ್ಕಿಕೊಂಡು ಜಾರುವ ಬಟ್ಟೆಯನ್ನ ಸರಿ ಮಾಡಿಕೊಳ್ಳುವ ರಾವಣನನ್ನ ಇವತ್ತು ಜಗತ್ತು ನೋಡತ್ತೆ ಅಂತ ಅನ್ಕೊಂಡಂತೆ.
ಸ್ರಂಸ್ರತ್ ಸ್ರಂಸದೂರು ಕರಾಂಬರಮ್ಮ. ಊರು ಅಂತಂದ್ರೆ ಕೆಳಗಿನ ಬಟ್ಟೆ, ಕರಾಂಬರ ಅಂದ್ರೆ ಮೇಲ್ಗಡೆಯ ಬಟ್ಟೆ. ಬಟ್ಟೆ ಜಾರಿಸ್ಕೊಳ್ಳೋದನ್ನ ನೋಡ್ತಾರೆ. ಲಂಬಮಾನಂ ದಜಗ್ರೀವಂ ಗರುಡಸ್ಯೇವ ಪನ್ನಗಂ. ಗರುಡ ಹಿಡಿದುಕೊಂಡ ಹಾವು ನಿಶಕ್ತಿಯಿಂದ ಜೋತಾಡ್ತಾ ಇರತ್ತಲ್ಲ, ಆ ರೀತಿ ರಾವಣ ಜೋತು ಬೀಳೋದನ್ನ ನೋಡುತ್ತೆ ಜಗತ್ತು. ಇತ್ಯೇವಂ ಮತಿಮಾಸ್ಥಾಯ ವಾಲಿ ಮೌನಮುಪಾಸ್ಥಿತಃ ಜಪನ್ವೈ ನೈಗಮಾನ್ ಮಂತ್ರಾನ್ ತಸ್ಥೌ ಪರ್ವತರಾಡಿವಾ. ಆರಾಮವಾಗಿ ವೇದ ಮಂತ್ರಗಳನ್ನು ಜಪ ಮಾಡ್ಕೊಂಡಿದ್ದ. ರಾವಣ ಹಿಂದ್ಗಡೆಯಿಂದ ಬರ್ತಾ ಇದ್ದಾನೆ. ತಾವನ್ಯೋನ್ಯಂ ಜಿಘೃಕ್ಷಂತೌ ಹರಿರಾಕ್ಷಸ ಪಾರ್ಥಿವೌ ಪ್ರಯತ್ನವಂತೌ ತತ್ಕರ್ಮ ಈಹ ದುರ್ಬಲದರ್ಪಿತೌ. ಹಾರಿ ಅವನನ್ನು ಹಿಡಿಬೇಕು ಅಂತ ಅವನು ಬಂದ ಕೂಡಲೇ ಹಿಡಿಬೇಕು ಅಂತ ವಾಲಿ. ಹಸ್ತಗ್ರಾಹಂತು ತಮ್ಮತ್ವಾ ಪಾದಶಬ್ದೇನ ರಾವಣಂ ಪರಾಂಗುಖೋಪಿ ಜಗ್ರಾಹ ವಾಲಿ ಸರ್ಪಮಿವಾಂಡಜ. ಆದ್ರೆ ವಾಲಿ ನೋಡ್ತಾ ಇಲ್ಲ, ಗೊತ್ತಾಗ್ತಾ ಇದೆ ಸೂಕ್ಷ್ಮವಾಗಿ ಅವನು ಬರ್ತಾ ಇದ್ದಾನೆ ಅಂತ. ವಾಲಿ ಏನು ಗೊತ್ತಿಲ್ಲದವನ ಹಾಗೆ ಹೀಗೆ ಜಪ ಮಾಡ್ತಾ ಇದ್ದಾನೆ. ಇವನು ಬಂದ ಹಸ್ತಗ್ರಾಹಂತು ತಮ್ಮತ್ವಾ. ಇನ್ನೇನು ಕೈಗೆ ಸಿಗ್ತಾ ಇದ್ದಾನೆ ಎನ್ನುವ ಅಷ್ಟು ಹತ್ತಿರದಲ್ಲಿ ಬರುತ್ತಿದ್ದಾನೆ. ಇನ್ನು ಸ್ವಲ್ಪ ಮುಂದೆ ಬಂದು ರಾವಣ ಹೊಡಿಬೇಕು ಅಂತ ರಾವಣನಿಗೆ ಆಗಲೇ ಅವನು ವೇಗವಾಗಿ ಹಿಡ್ಕೊಂಡು ಹಾರ್ಕೊಂಡು ಹೊಟ್ಟದ. ಪರಾಂಗುಖೋಪಿ ಜಗ್ರಾಹ ಬಲಿ ಸರ್ಪಮಿವಾಂಡಜ. ಪರಾಂಗುಖೋಪಿ ಮುಖ ಆ ಕಡೆ ತಿರುಗಿಸಿದಾನೆ, ಹಿಂದ್ಗಡೆ ಬಂದವನನ್ನು ಹಿಡಿದುಕೊಂಡು ಗ್ರಹೀತು ಕಾಮಂ ತಂಗೃಶ್ಯ ರಕ್ಷಸಾಂ ಈಶ್ವರಂ ಹರಿಹಿ ಖಮುತ್ಪಪಾತ ವೇಗೇನ ಕೃತ್ವಾ ಕಕ್ಷಾವಲಂಬಿನಂ. ಕಕ್ಷಾ ಅಂದ್ರೆ ಕಂಕುಳು ಅಂತೇನು ಹೇಳ್ತೇವೆ ಕನ್ನಡದಲ್ಲಿ, ಅದು ಅಲ್ಲಿಗೆ ಹಾಕೊಂಡು ಹಾರಿದ್ದೆ. ಅಥತೆ ರಾಕ್ಷಸಾಮಾತ್ಯಾ ಹ್ರಿಯಮಾಣೆ ದಶಾನನೆ. ಅಲ್ಲಿ ಹಿಂದೆ ಇದ್ದವರಲ್ಲ, ಇನ್ನೇನು ನಮ್ಮ ಸ್ವಾಮಿ ರಾವಣ ಹಾರಿ ಅವನನ್ನು ಹಿಡ್ಕೊಂಡ್ಬಿಡ್ತಾನೆ ಅಂತ ಉಲ್ಟಾಗೋದ್ ಕೇಸು. ರಾವಣನ್ನ ಹಾರಿಸ್ಕೊಂಡು ಹೊಟ್ಟದ ಅವನು, ಒದ್ದಾಡೋಗಿದ್ರು ಅವರು. ಅನ್ವೀಯ ಮಾನೋ ಮೇಘೋಗೈಹಿ ಅಂಬರಸ್ತ ಇವಾಂತುಮಾನ್. ಅವರು ಕೂಡ ಹಿಂದ್ಗಡೆಯಿಂದ ಅಟ್ಟಿಸ್ಕೊಂಡು ಬಂದ್ರಂತೆ ರಾವಣನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ತೇ ಶಕ್ನುವಂತಸ್ತಂ ಪ್ರಾಪ್ತುಂ ವಾಲಿನಂ ರಾಕ್ಷಸೋತ್ತಮಾ ತಸ್ಯ ಬಾಹೂರ್ವೇಗೇನ ಪರಿಶ್ರಾಂತ ವ್ಯವಸ್ಥಿತಾ. ಆಗ ಸುಸ್ತಾಯ್ತು ಅವ್ರಿಗೆ. ವಾಲಿ ಮಾರ್ಗಾದಪಾಕ್ರಾಮನ್ ಪರ್ವತೇಂದ್ರೋಪಿ ಗಚ್ಚತಃ ಕಿಂ ಪುನರ್ಜೀವನ ಪ್ರೇಪ್ಸು ಬಿಭ್ರದ್ವೈ ಮಾಂಸಶೋಣಿತಂ. ಅವನಿಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಸರಿ, ಎಲ್ಲಿ ತನಕ ಹಿಂಬಾಲಿಸಿದ್ರು ಅವರು? ಇವನು ತಿರುಗ್ತಾನೇ ಇದ್ದಾನೆ, ಎಲ್ಲಿ ತನಕ ಹಿಂಬಾಲಿಸೋದು? ಕಡೆಗೆ ಅವರು ಒಂದ್ ಕಡೆ ಸುಸ್ತಾಗಿ ನಿಂತು ಬಿಟ್ಟಂತೆ. ಅಪಕ್ಷಿಗಣತಂ ಪಾತಾನ್ ವಾನರೇಂದ್ರೋ ಮಹಾಜವಃ. ಪಕ್ಷಿಗಳು ಮ್ಯಾಕ್ಸಿಮಮ್ ಎಷ್ಟು ಎತ್ತರ ಹಾರಬಹುದೋ ಅದಕ್ಕಿಂತ ಎತ್ತರ ಕೊಟ್ಟೋದಂತವನು. ಪಕ್ಷಿಗಳ ದಾರಿ 6 ಇದೆ, 6 ತಪ್ಪಿದ್ರೆ 7 ಇದೆ. ಆ 7ನೇ ಲೇಯರ್ ಮೇಲೆ 8ನೇ ಲೇಯರ್ ಹಾರ್ತಾ ಇದ್ದಾನೆ. ಯಾರು? ವಾಲಿ. ಸಂಪೂಜ್ಯಮಾನೋ ಯಾತಸ್ತು ಖಚರೈ ಖಚರೋತ್ತಮ ಪಶ್ಚಿಮಂ ಸಾಗರಂ ವಾಲಿ ಆಜಗಾಮತ ರಾವಣ. ಅಷ್ಟರಲ್ಲಿ ತಿರುಗ್ತಾ ಒಂದೊಂದು ಕಡಲಿಗೆ ಬರೋದು, ನಿಧಾನವಾಗಿ ಕಂಕಳಲ್ಲೇ ಗಟ್ಟಿಯಾಗಿ ಇಟ್ಕೊಂಡು ಸಂಧ್ಯಾ ವಂದನೆ ಮಾಡಿ ಮತ್ತೆ ಹಾರೋದು. ವಾಲಿ ಬಲ ಅದು. ಈ ರೀತಿ ತಿರ್ಕೊಂಡು ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ಕೈ ಮುಗಿತಾ ಇದ್ದಾರೆ. ಈ ರೌಡಿಗಳನ್ನ ಬೀದಿಯಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾರಲ್ಲ, ಅಥವಾ ಬೀದಿಯಲ್ಲಿ ಹೊಡ್ಕೊಂಡು ಬಂಧಿಸ್ಕೊಂಡು ಹೋಗ್ತಾರಲ್ಲ, ಆ ತರಹ ಎತ್ಕೊಂಡೋದ. ಹಂಗೆ ಆಗೋಯ್ತು. ತಸ್ಮಿನ್ ಸಂಧ್ಯಾಮುಪಾಸಿತ್ವಾ ಸ್ನಾತ್ವಾ ಜಪ್ತ್ವಾ ಚ ವಾನರಃ ಉತ್ತರಂ ತಾಗರಂ ಪ್ರಾಯಾದ್ವಹ ಮಾನೋದಚಾನನಂ. ಅಲ್ಲಿ ಸಂಧ್ಯಾ ವಂದನೆ ಮುಗಿಸಿ ಉತ್ತರ ಸಾಗರಕ್ಕೆ ಹೋದ. ಬಹುಯೋಜನತಾ ಹತ್ರಂ ವಹಮಾನೋ ಮಹಾಹರಿ. 1000 ಯೋಜನ ಅದನ್ನ ಕಂಕುಳಲ್ಲಿ ಇಟ್ಕೊಂಡು ಹಾರಿದ್ದು, ಒಂದು ಸಾಗರದಿಂದ ಇನ್ನೊಂದು ಸಾಗರಕ್ಕೆ, ಆ ಸಾಗರದಿಂದ ಇನ್ನೊಂದು ಸಾಗರಕ್ಕೆ. ಸಂಧ್ಯಾ ವಂದನೆ ಬಿಡಬಾರದು, ಎಲ್ಲಾ ಇದರಲ್ಲಿಯೂ ಸಂಧ್ಯಾ ವಂದನೆ ಮಾಡ್ತಾ ಇದ್ದಾನೆ. ಉತ್ತರೇ ಸಾಗರೇ ಉತ್ತರ ಸಾಗರದಲ್ಲಿ ಸಂಧ್ಯಾ ವಂದನೆ ಮಾಡಿ ಅಲ್ಲಿಂದ ಪೂರ್ವ ಸಾಗರಕ್ಕೆ ಹಾರಿದ. ವಾಸವಿಸ್ಸರ ಸಹರೀಶ್ವರ. ಅಲ್ಲಿಯೂ ಸಂಧ್ಯಾ ವಂದನೆ ಮಾಡಿ
ಕಿಷ್ಕಿಂಧಾಂ ಅಭಿತೋ ಗೃಶ್ಯ ರಾವಣಂ ಪುನರಾಗಮತ್. ಕಿಷ್ಕಿಂದಾಗ ಹಿಡ್ಕೊಂಡು ಬಂದ. ಹೀಗೆ 4 ಸಮುದ್ರದಲ್ಲಿ ಸಂಧ್ಯಾವಂದನೆ ಮಾಡಿ ರಾವಣೋದ್ವಹನ ಶ್ರಾಂತಃ. ಒಂದು ಕಡೆ ಅವನಿಗೂ ಸುಸ್ತಾಯ್ತು ವಾಲಿಗೆ. ರಾವಣ ಉದ್ವಹನ ಶ್ರಾಂತಃ. ರಾವಣ ಏನು ಕಡಿಮೆ ಭಾರವೇ, ಅವನನ್ನು ಕೂಡ ಸ್ವಲ್ಪ ಹೊತ್ತು ಸುಸ್ತಾಗಿ ಕಿಷ್ಕಿಂಧೆಯ ಮುಂದೆ ಇರುವ ಉದ್ಯಾನದಲ್ಲಿ ಇಳಿದ. ರಾವಣಂತು ಮುಮೋಚಾಥ ಸ್ವಕಕ್ಷಾತ್ ಕಪಿಸತ್ತಮಃ ಕುತಸ್ಥಮಿತಿ ಚೋವಾಚ ಪ್ರಹಸನ್ ರಾವಣಂ ಮುಹುಹು. ಆಮೇಲೆ ಆಗ ಹಿಡ್ಕೊಂಡಿದ್ದೇನೆ ಅಂತ ಅರಿವಾದ ಹಾಗೆ ಹೀಗೆ ಬಿಟ್ಟಾಗ ಅವನು ದಬುಕನ್ ಮುಂದೆ ಬಿದ್ದ. ಎಲ್ಲಿಂದ ಬಂದೆ ಮಾರಾಯ ನೀನು ಅಂತ ಕೇಳಿದಂತೆ. ಕುತಸ್ತ್ವಂ ಇತಿ ಚೋವಾಚ, ಎಲ್ಲಿಂದ ಬಂದ್ಯಪ್ಪ ನೀನು? ಪ್ರಹಸನ್ ರಾವಣಂ ಮುಹುಹು, ನಗತಾ ನಗತಾ ಕೇಳದಂತೆ, ನೀ ಎಲ್ಲಿಂದ ಬಂದೆ ಮಾರಾಯ? ವಿಸ್ಮಯಂತು ಮಹದ್ಗತ್ವಾ ಶ್ರಮಲೋಲ ನಿರೀಕ್ಷಣ ರಾಕ್ಷಸೇಂದ್ರೋ ಹರೀಂದ್ರಂ ತಂ ಇದಂ ವಚನಮಬ್ರವೀತ್. ಬಹಳ ಆಶ್ಚರ್ಯ ಆಗೋಯ್ತು ರಾವಣನಿಗೆ. ಅದು ಕಣ್ಣಲ್ಲಿ ಕಾಣಲಿಲ್ಲ ರಾವಣನಿಗೆ, ಯಾಕೆಂದ್ರೆ ಶ್ರಮಲೋಲ ನಿರೀಕ್ಷಣ, ದಣಿವಿನಿಂದ ಕಣ್ಣು ಬಾಡಿತ್ತು, ಮನಸ್ಸಿನಲ್ಲಿ ಆಶ್ಚರ್ಯ ಆಯಿತು. ಅದರಿಂದಾಗಿ ಆ ಮನೋಭಾವದಲ್ಲಿರುವ ಆಶ್ಚರ್ಯ ಕಣ್ಣಿನಲ್ಲಿ ಮೂಡಲಿಲ್ಲ. ಒಬ್ಬ ಭಾಷೆಯನ್ನು ಗಮನಿಸುವವ ಹೀಗೆ ಈ ಧ್ವನಿಗಳನ್ನು ಗ್ರಹಿಸ್ತಾನೆ. ಕಾವ್ಯ ಓದಬೇಕು ಅಂತಂದ್ರೆ ಈ ಧ್ವನಿಯನ್ನು ಗ್ರಹಿಸಬೇಕು. ಅದು ಓದಿದ್ರೆ ಕಾವ್ಯ ಓದಿದ್ದಾನೆ ಅಂತ ಅರ್ಥ. ರಾಕ್ಷಸೇಂದ್ರೋ ಹರೀಂದ್ರಂ ತಂ ಇದಂ ವಚನಮಬ್ರವೀತ್. ಆಗ ಅವನು ನೋಡಿದ ವಾನರೇಂದ್ರ ಮಹೇಂದ್ರಾಭ ರಾಕ್ಷಸೇಂದ್ರೋಸ್ಮಿ ರಾವಣ ಯುದ್ಧೇಪ್ಸುರಿಹ ಸಂಪ್ರಾಪ್ತ ಸಚಾದ್ಯಾಸಾದಿತಸ್ತ್ವಯ. ಓ ವಾನರರ ಒಡೆಯನೇ ಅಂದ ರಾವಣ ಕೈಗಳನ್ನು ಮುಗಿದು. ನನಗೆ ಯುದ್ಧದ ಶ್ರದ್ಧೆ ಏನಿತ್ತು ಅದರಿಂದ ನಿನ್ನ ಬಳಿ ಬಂದೆ. ನಿನ್ನ ಜೊತೆಗಿನ ಯುದ್ಧ ಶ್ರದ್ಧೆ ಈಗ ಇಲ್ಲ. ಮೊದಲಿತ್ತು, ಈಗ ಇಲ್ಲ. ಇಟ್ ಇಸ್ ನೋ ಮೋರ್. ಮೊದಲಿತ್ತು, ಈಗ ಇಲ್ಲ. ಅಹೋ ಬಲ ಮಹೋ ವೀರ್ಯಂ ಅಹೋ ಗಾಂಭೀರ್ಯಮೇವ ಚ ಏನಾಹಂ ಪಶುವದ್ಗೃಹ್ಯ ಭ್ರಾಮಿತಶ್ಚತುರೋರ್ಣವಾನ್. ಏನು ಬಲ, ಏನು ವೀರ್ಯ, ಏನು ಗಾಂಭೀರ್ಯ. ನನ್ನನ್ನು ಹುಳತ್ತರ ಹಿಡಿದು, ನಾಯಿ ತರಹ ಹಿಡಿದು, ಪಶುವದ್ಗೃಹ್ಯ ವಾಕಿಂಗ್ ಹೋಗೋ ತರಹ ಹೋಗಿ ಬಂದ್ಬಿಟ್ಟಿಯಲ್ಲಪ್ಪ. ಏವಮಶ್ರಾಂತವದ್ವೀರ ಶೀಘ್ರಮೇವ ಚ ವಾನರ ಮಾಂ ಚೈವ ಉದ್ವಹಮಾನಸ್ತು ಕೋನ್ಯೋ ವೀರ ಭವಿಷ್ಯತಿ. ನೀನು ಹೇಗೆ ಗೆದ್ದೆ? 3 ಲೋಕಗಳನ್ನು ಸುತ್ತಿಸಿದೆ. ಮನೋನಿಲ ಸುಪರ್ಣಾನಾಂ ತವ ಚಾತ್ರಣ ತಂತಯ. 3 ಜನರಿಗೆ ಬಹಳ ವೇಗ ಇರೋದು ಮನಸ್ಸಿಗೆ, ಎಲ್ಲಿಂದೆಲ್ಲಿ ಬೇಕಾದ್ರೆ ಹೊರಟೋಗುತ್ತೆ. ಅನಿಲ ಗಾಳಿಗೆ, ಸುಪರ್ಣ ಗರುಡನಿಗೆ, 4ನೇದು ನೀನು ಕೂಡ. ಸೋಹಂ ದೃಷ್ಟ ಬಲಸ್ತುಭ್ಯಂ ಇಚ್ಛಾಮಿ ಹರಿಪುಂಗವ ತ್ವಯಾ ಸಹ ಚಿರಂ ಸಖ್ಯಂ ಸುಸ್ನಿಗ್ಧಂ ಪಾವಕಾಗ್ರತಃ. ಅದರಿಂದಾಗಿ ಅಗ್ನಿಸಾಕ್ಷಿಯಾಗಿ ನಾವಿಬ್ಬರು ಗೆಳೆತನವನ್ನು ಮಾಡೋಣ. ದಾರಾ ಪುತ್ರ ಪುರಂ ರಾಷ್ಟ್ರಂ ಭೋಗಾಚ್ಛಾದನ ಭೋಜನಂ ಸರ್ವಮೇವ ಅವಿಭಕ್ತನ್ನೌ ಭವಿಷ್ಯತಿ ಹರೀಶ್ವರ. ಈ ಟ್ರೀಟಿ ಎಷ್ಟು ಭೀಕರ ಅಂದ್ರೆ ವೈಫ್ ಸ್ವ್ಯಾಪಿಂಗ್ ಇದೆ. ದಾರಾಹ ಪುತ್ರಾಹ, ಮಕ್ಕಳು ಬದಲಾಗಬಹುದು, ಪಟ್ಟಣ ಬದಲಾಗಬಹುದು. ನಾನು ಕಿಷ್ಕಿಂಧೆಯನ್ನು ಆಳಬಹುದು, ನೀನು ಲಂಕೆಯನ್ನು ಆಳಬಹುದು. ಪುರಂ ರಾಷ್ಟ್ರಂ ಭೋಗಾಚ್ಛಾದನ ಭೋಜನಂ, ನನ್ನ ಭೋಗದಲ್ಲಿ ನಿನಗೆ ಪಾಲಿದೆ, ನಿನ್ನ ಭೋಗದಲ್ಲಿ ನನಗೆ ಪಾಲಿದೆ. ನೀನು ಉಟ್ಕೊಳ್ಳೋದು ನನ್ನಲ್ಲಿ ಪಾಲಿದೆ, ನಾನು ಉಟ್ಕೊಳ್ಳೋದ್ರಲ್ಲಿ ನಿನಗೆ ಪಾಲಿದೆ. ಊಟ, ನಾನೇನು ಊಟ ಮಾಡ್ತೇನೆ ಅದನ್ನು ನೀನು ತಗೊಳ್ಬಹುದು ನಮ್ಮ ಮನೆಗೆ ಬಂದು. ನೀನೇನು ಊಟ ಮಾಡ್ತೇನೆ ಅದು ನಾನು ತಗೊಳ್ಬಹುದು ನಿಮ್ಮ ಮನೆಗೆ ಬಂದು. ಸರ್ವಮೇವ ಅವಿಭಕ್ತನ್ನೌ ಭವಿಷ್ಯತಿ ಹರೀಶ್ವರ. ಇದರಲ್ಲಿ ಇಬ್ಬರಿಗೂ ಸಮಾನ. ಇದು ನನ್ನ ಕಡೆಯಿಂದ ನಿನಗೆ ಕೊಡ್ತಾ ಇರೋ ಗಿಫ್ಟ್, ನಿನ್ನ ಕಡೆಯಿಂದ ನಾನು ತಗೊಳ್ತಾ ಇರೋ ಭಿಕ್ಷೆ, ಎರಡೂ ಆಗಬಹುದು. ಗೊತ್ತಾಯ್ತಾ? ರಾಮ ಯಾಕೆ ಹೇಳಲಿಲ್ಲ ವಾಲಿಗೆ ಹೋಗಿ ಕರ್ಕೊಂಡು ಬಾ ಅಂದ್ರೆ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ. ಯಾಕೆ ಅಂದ್ರೆ ಅವರಿಬ್ಬರ ನಡುವೆ ಒಪ್ಪಂದ ಇದೆ. ನಾನು ಅವನ ಕೈನಲ್ಲಿ ಸೀತೆಯನ್ನ ಕರೆತರಿಸಿಕೊಂಡ್ರೆ ಅಥವಾ ಮಾತನಾಡಿದ್ರೆ, ಅವರಿಬ್ಬರಲ್ಲಿ ಏನೊಂದು ನಿಯೋಗ ಅಂತ ಹೇಳಿ ಮಾತನಾಡಿದರೆ, ವಾಲಿ ರಾವಣನಂತಹವನೇ, ನನಗೆ ಬೇಕಾದವರನ್ನ ಬಿಟ್ಟು ಬೇಡಾದವರನ್ನ ಮಾತ್ರ ಹೊಡೆದ ಹಾಗಾಗತ್ತೆ.
ಅಥವಾ ಸಮಾನರಾಗಿರೋದ್ರಿಂದ ಸಮಾನರಾದವ್ರನ್ನ ಹೊಡೆಸಿ ಒಬ್ಬನ ಹತ್ರ ಗೆಳೆತನ, ಒಬ್ಬನ ಹತ್ರ ಹಗೆತನ, ಸಂಬಂಧವೇ ಇಲ್ಲ, ಸರಿಯಲ್ಲ ಅದು. ಅದಕ್ಕೆ ನೈತಿಕವಾಗಿ ಮಾರಲಿ ಇನ್ಕರೆಕ್ಟ್ ಅಂತಾರಲ್ಲ, ಆ ಪರಿಸ್ಥಿತಿ ಇರುತ್ತೆ. ಯಾಕೆಂದ್ರೆ ನ್ಯಾಯಕ್ಕೂ ಕೂಡ ಬಹಳ ಆಯಾಮಗಳಿದೆ. ಪೊಲಿಟಿಕಲಿ ಕರೆಕ್ಟ್ ಇರೋದು ಒಂದು, ಸೋಷಿಯಲಿ ಕರೆಕ್ಟ್ ಒಂದು, ಆದ್ರೆ ಇದು ಯಾವುದೂ ಕೂಡ ಎಥಿಕಲಿ ಕರೆಕ್ಟ್ ಆಗ್ಬೇಕಾಗಿಲ್ಲ, ಮಾರಲಿ ಕರೆಕ್ಟ್ ಆಗ್ಬೇಕಾಗಿಲ್ಲ. ನಮ್ಮಲ್ಲಿ ಇವತ್ತು ಹಲವಾರು ಸ್ಟೇಟ್ಮೆಂಟ್ಗಳಿವೆ, ಹಲವಾರು ಸ್ಟೇಟ್ಮೆಂಟ್ ಒಂದೊಂದು ಬ್ರಾಂಡ್. ನೀವೆಲ್ಲರೂ ಒಂದೇ ಅಂತ ಹೇಳದೆ ಹೋದ್ರೆ ನೀವು ಸೋಷಿಯಲಿ ಇನ್ಕರೆಕ್ಟ್, ಅದು ಒಂದೇ ಆಗಿಲ್ಲದೆ ಇರಬಹುದು, ಸೋಷಿಯಲಿ ಇನ್ಕರೆಕ್ಟ್. ನಾವು ಇಂಥವ್ರನ್ನ ಗೌರವಿಸ್ತೇವೆ ಅಂತ ಮನಸ್ಸಿಲ್ಲದೆ ಹೋದ್ರೆ ಹೇಳ್ಬೇಕಾಗತ್ತೆ, ಅದೇನಾಗತ್ತೆ ಸೋಷಿಯಲಿ ಕರೆಕ್ಟ್, ಆದ್ರೆ ವಾಸ್ತವಾದ. ಸೊ ಈ ಹಲವಾರು ಇನ್ಕರೆಕ್ಟ್ ಕರೆಕ್ಟ್ಗಳ ಮಧ್ಯದಲ್ಲಿ ಎಥಿಕಲಿ ಕರೆಕ್ಟ್ ಆಗಿರೋದನ್ನ ರಾಮ ಎತ್ತಿ ಹಿಡಿದಿದ್ದ. ಅದಕ್ಕೆ ನಾನು ಹೇಳೋದು, ಹಲವಾರು ಕಾನೂನುಗಳ ನಡುವೆ ನ್ಯಾಯ ಒಂದೇ ಅಂತ ಸಾರಿದ್ದು ರಾಮ ಅಂತ. ಅದಕ್ಕಾಗಿ ಅವನು ವಾಲಿಯ ಜೊತೆ ಸ್ನೇಹ ಬಯಸಲಿಲ್ಲ. ರಾಮ ಬಂದಿತ್ತು ಅಂತಂದ್ರೆ ವಾಲಿ ಅವನು ಹೇಳ್ದಾಗ ಕೇಳ್ಬಿಡೋನು, ಹೋಗಿ ರಾವಣನಿಗೆ ಗದರಿಸಿ ಸೀತೆಯನ್ನ ಅವನೊಬ್ಬನೇ ಎತ್ಕೊಂಡ್ಬಂದು ಮತ್ತೆ ಕೊಡಬಹುದಿತ್ತು. ಆದ್ರೆ ಆ ದಾರಿಯನ್ನ ರಾಮ ಅನುಸರಿಸಲಿಲ್ಲ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಗುರಿ ಎಷ್ಟು ಮುಖ್ಯವೋ ದಾರಿಯೂ ಅಷ್ಟೇ ಮುಖ್ಯ. ಇದು ರಾಮ ತೋರಿಸಿದ್ದು. ತತಪ್ರಜ್ವಾಲಯಿತ್ವಾಗ್ನಿಂ ತಾವು ಬಹುಹರಿ ರಾಕ್ಷಸೌ ಭ್ರಾತೃತ್ವಮುಪಸಂಪನ್ನೌ ಪರಿಶ್ವಜ್ಯ ಪರಸ್ಪರಂ. ಆಮೇಲೆ ಅಗ್ನಿಯನ್ನು ಬೆಳಗಿಸಿ ಅವರಿಬ್ಬರೂ ಕೂಡ 7 ಹೆಜ್ಜೆಗಳನ್ನ ಇಟ್ಟು, ಸಪ್ತಪದಿ ಹೆಣ್ಣಿನ ಜೊತೆ ಮಾತ್ರ ತುಳಿಬೇಕಾಗಿಲ್ಲ, ಗಂಡಿನ ಜೊತೆಗೂ ತುಳಿಯಬಹುದು. ಆದ್ರೆ ಹೆಣ್ಣಿನ ಜೊತೆ ತುಳಿಬೇಕಾದ್ರೆ ಅದು ಒಂದು ಮಂತ್ರ ಇದೆ, ಇಶಮೇಕ ಪದೇ ಭವ, ಅನ್ನಕ್ಕಾಗಿ ಮೊದಲನೇ ಪಾದ ಅಂತ ಹೇಳಿ ಹಾಗೆ 7 ಸ್ತರಗಳಿದೆ. ಹಾಗೆ ಇಲ್ಲಿ ಏನಿದೆ ಆ ತರಹ ಏನಿಲ್ಲ. ಯಾಕೆಂದ್ರೆ ಇಬ್ರು ಒಟ್ಟಿಗೆ ಧರ್ಮ ಅರ್ಥಗಳು ಮಾತ್ರ, ಅರ್ಥ ಮಾತ್ರ. ಇಲ್ಲಿ ಇವ್ರು ಕಾಮವನ್ನು ತಗೊಂಡ್ರು, ಧರ್ಮ ಇಲ್ಲ, ಧರ್ಮದ ಬಗ್ಗೆ ಮಾತುಕತೆ ಇಲ್ಲ. ಹೆಂಡತಿಗಾಗಬೇಕಾದ್ರೆ ಧರ್ಮ ಅರ್ಥ ಕಾಮ ಮೂರಲ್ಲೂ ಕೂಡ. ಮೋಕ್ಷದಲ್ಲಿ ತಗೊಳ್ಳೋಲ್ಲ. ಯಾಕೆ ಅಂತಂದ್ರೆ ನಿಯತ ದಾಂಪತ್ಯ ಮನುಷ್ಯರಲ್ಲಿ ಸಾಮಾನ್ಯವಾಗಿರಲ್ಲ. ಅದರಿಂದಾಗಿ ಇದ್ರೂ ಇರ್ತಾರೆ, ಇಲ್ಲ ಅನ್ನಲ್ಲ, ಆದ್ರೆ ಇದ್ದೇ ಇರಬೇಕು ಅಂತ ರೂಲ್ ಇಲ್ಲ. ಅದರಿಂದಾಗಿ 7 ಹೆಜ್ಜೆಗಳು ಅಲ್ಲಿ ಧರ್ಮಾರ್ಥ ಕಾಮಗಳಲ್ಲಿ ಮೋಕ್ಷ ಇಲ್ಲ, ಧರ್ಮಾರ್ಥ ಕಾಮ ಮಾತ್ರ. ಇಲ್ಲಿ ಧರ್ಮವೂ ಇಲ್ಲ, ಅರ್ಥ ಮತ್ತೆ ಕಾಮ ಮಾತ್ರ. ಇವರಿಬ್ಬರಿಗೆ ಆದ ಒಂದು ಟ್ರೀಟಿ ಅಂತ ಏನು, 2 ದೇಶಗಳ ನಡುವೆ ಆದ ಒಪ್ಪಂದ, 2 ರಾಜ್ಯಗಳ ನಡುವೆ ಆಗುವ ಒಪ್ಪಂದ. ಅನ್ಯೋನ್ಯಂ ಲಂಬಿತ ಕರವು ತತಸ್ಥೌ, ಹೀಗೆ ಪಾಣಿಗ್ರಹಣ ಆಯಿತು. ಕಿಷ್ಕಿಂಧಾಂ ವಿಶತರು ಹೃಷ್ಟೌ ಸಿಂಹೋ ಗಿರಿಗುಹಾಮಿವ. ಆಮೇಲೆ ಕಿಷ್ಕಿಂಧಕ್ಕೆ ಬಂದ ಯಾರು? ರಾವಣ. ಸ ತತ್ರ ಮಾಸ ಮುಷಿತಃ ಸುಗ್ರೀವೈವ ರಾವಣಃ ಅಮಾತ್ಯೈರಾಗತೈರ್ನೀತಃ ತ್ರೈಲೋಕ್ಯೋತ್ಸಾದನಾರ್ಥಿಭಿಃ. 1 ತಿಂಗಳು ಕಳೆದ. ಸುಗ್ರೀವ ಮತ್ತೆ ರಾವಣ ಇಬ್ರು ಒಟ್ಟಿಗೆ ಇದ್ರು ವಾಲಿಯ ಜೊತೆಗೆ. ಅದಕ್ಕಾಗಿ ನಾ ಹೇಳ್ತಾ ಇರ್ತೇನೆ, ಅಪರಿಚಿತರಲ್ಲ, ಪರಿಚಿತರೇ. ಇಂಚಿಂಚು ಗೊತ್ತು. ಅಣ್ಣನ ಫ್ರೆಂಡ್ಸ್ ಗೊತ್ತಿರಲ್ವಾ ತಮ್ಮನಿಗೆ? ಎಲ್ಲಾ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಅಮಾತ್ಯರು ಬಂದ್ರಂತೆ. ಅಯ್ಯೋ ಸ್ವಾಮಿ, ನೀವಿಲ್ಲಿ ಹೀಗೆ ಕೂತು ಬಿಟ್ರೆ ಲೋಕ ಹಾಳು ಮಾಡೋರು ಯಾರು, ಬನ್ನಿ ಕರ್ಕೊಂಡೋದ್ರಂತೆ. ಅಮಾತ್ಯೈರಾಗತೈರ್ನೀತಃ ತ್ರೈಲೋಕ್ಯ ಉತ್ಸಾದನಾರ್ಥಿಭಿಃ ಅಂದ್ರು. ಈ ರೀತಿಯಾಗಿ ಪುರಾವೃತ್ತಂ, ಇದು ಹಳೆಯ ಕಥೆ, ವಾಲಿ ಹಾಗೂ ರಾವಣರ ಧರ್ಷಣ. ಈ ರೀತಿ ವಾಲಿಯ ಬಲ, ಅವನನ್ನು ನೀನೇ ಕೊಂದೆ, ಅವನಿಂದ ಸೋತವನನ್ನು ನೀನು ಗೆದ್ದೆ, ಅವನನ್ನು ಗೆದ್ದವನನ್ನು ಗೆದ್ದೆ, ಅವನಿಂದ ಸೋತವನನ್ನು ಗೆದ್ದೆ, ಅದು ನಿನ್ನ ಬಲ ಅಂತ ಹೇಳಿದ್ರು ಅನ್ನುವಲ್ಲಿಗೆ ಉತ್ತರಕಾಂಡೆ 34 ಸರ್ಗಃ. ಕೃಷ್ಣಾರ್ಪಣಮಸ್ತು. ನಾಳೆ 35. ಲಾಸ್ಟ್ ಅಲ್ಲಿ ಯಾರನ್ನು ಕರ್ಕೊಂಡೋಗಿ? ರಾವಣನನ್ನು ಕರ್ಕೊಂಡೋಗಿ. ಹೌದು, ಯಾರು? ರಾವಣನ ಅಮಾತ್ಯರು. ಅಮಾತ್ಯರು.